ಪಂಚದಶಾಕ್ಷರಿ ಪಾಂಡ್ಯಕುಮಾರಿ ಪದ್ಮನಾಭ ಸಹೋದರಿ ಶಂಕರಿ ಪಂಚಾಶಟ್ ಪೀಠರೂಪಿಣಿ. ಚಾಮರಾಜನಗರಕ್ಕೆ ಬಹಳ ಹೆಮ್ಮೆ. ಸಂಸ್ಕೃತ ಶಾಸ್ತ್ರದಲ್ಲಿ ವಿದ್ವಾಂಸರು. 5 ತಲೆಮಾರುಗಳ ಹಿಂದೆ ನೀವು ಮೈಸೂರು ಮಹಾರಾಜರ ಕರೆಯ ಮೇರೆಗೆ ಇಲ್ಲಿ ಬಂದಿರೋ. ಹೌದು. ನಾವು ಶೈವ ದೀಕ್ಷಾ ಕುಟುಂಬಿಗಳು. ಚಂಡಮುಂಡ ಮಹಿಷಾಸುರ ನೋಡಿ, ಚಾಮುಂಡೇಶ್ವರಿ ಇದೆ, ಮರ್ದನ ಮಾಡಿರ್ತಕ್ಕಂಥದ್ದು. ಆ ಕಡೆ ಈ ಕಡೆ ಚತುರ್ಭುಜ ಇರತಕ್ಕಂಥದ್ದು ಅಮ್ಮನವ್ರಿಗೆ. ಮೈಸೂರು ಮಹಾರಾಜರ ಕರೆನ್ಸಿ ಕಂಠೀರವ ವರಾಹ ಅಂತ ಅದಕ್ಕೆ ಹೆಸರು. ಅದನ್ನ ಬರ್ದಿದ್ದಾರೆ. ಬರ್ದಿದಾರಲ್ಲಿ. ಇದು ಮಹಾರಾಜರ ಸ್ವಹಸ್ತಾಕ್ಷರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ದು. ರಾಜಾದಿರಾಜ ರಾಜ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರು ಹೇಳಿರೋದಲ್ಲ, ಬರ್ಕೊಟ್ರೋದು. ಈ ದೇವಾಲಯದ ಧಾರ್ಮಿಕ ಕಾರ್ಯವನ್ನ ನಿರಂತರವಾಗಿ ಯಾರು ನಡ್ಸ್ಕೊಂಡು ಬರ್ತಾರೆ ಚಾಚು ತಪ್ಪದೆ, ಅವರ ಪಾದಗಳನ್ನ ನಮಸ್ಕಾರ ಮಾಡ್ತೀನಿ ಅಂತ. ಮರೆಯೋದುಂಟೆ ಮೈಸೂರು ದೊರೆಯ. ಓಂ ತಾಮಕ್ತಿ ವೃಷ್ಟಾಂದವಸಾಚರಂತಿಂ ವೈರೋಜನಿಂಗಪ್ಪಫಲೇಷು ದುಷ್ಟ ಪೂರಮಂಗಳ ನೀರಾಜನಂದರಿಶೇಷಾಫೀಂ. ಅವರು ಈ ಕರ್ನಾಟಕದಲ್ಲೇ ಬಹಳ ದೊಡ್ಡ ಪಂಡಿತರು. ಸಂಸ್ಕೃತದಲ್ಲಿ PhD ಲೆವೆಲ್ ಮಾಡಿದ್ದಾರೆ ಇವರು. ಭಾಳ ಹೆಮ್ಮೆ. ಚಾಮರಾಜನಗರಕ್ಕೆ ಭಾಳ ಹೆಮ್ಮೆ. ಸಂಸ್ಕೃತ ಶಾಸ್ತ್ರದಲ್ಲಿ ವಿದ್ವಾಂಸರು, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾಂಸರು. ಇವ್ರ ತಂದೆಯವರು ರಾಮಶೇಷ ದೀಕ್ಷಿತರು ಅಂತಿದ್ರು. ಅವರು ಇಲ್ಲೇ ಪೂಜೆ ಮಾಡ್ತಾಯಿದ್ರು. ಅವ್ರ ಮಗ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಇಲ್ಲಿ ಇವರು ಇಲ್ಲೂ ಮಾಡ್ತಾರೆ. ಆಮೇಲೆ ಶ್ರೀಚಕ್ರದ ಪೂಜೆ ಇವರು ಶಂಕರಾಚಾರ್ಯರು ಎಸ್ಟಾಬ್ಲಿಷ್ ಮಾಡಿದಾರಲ್ಲ ಶ್ರೀಚಕ್ರ, ಅದೇ ಆ ದೇವಸ್ಥಾನದಲ್ಲೂ ಮಾಡ್ತಾರೆ. ಶಿವನ ಸಮುದ್ರದಕ್ಕೆ ಹೋಗಿ ಮಾಡ್ತಾರೆ. ಸೊ ಇವರು ಬಹಳ ಪ್ರಶಸ್ತಿಗಳು ತಗೊಂಡಿದ್ದಾರೆ, ಬಹಳ ಗ್ರಂಥಗಳು ಬರೆದಿದ್ದಾರೆ. ನನಗೇನಾದರೂ ಡೌಟ್ ಇದ್ದರೆ ಇವ್ರ ಹತ್ರ ಕೇಳ್ತೀನಿ. ನಾನು ಹೇಳಿ ಕಳಿಸ್ತೀನಿ ಅವ್ರ ತಮ್ಮ ಮಗನ ಹತ್ರ. ನನಗೆ ಉಪನಿಷತ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳ್ತೀನಿ. ಭಾಳ ವಿದ್ವಾಂಸರು. ಉಪನಿಷತ್ತು, ಋಗ್ಯಜುರ್ವೇದ ಎಲ್ಲ ಚೆನ್ನಾಗಿ ಗೊತ್ತಿದೆ. ತಮ್ಮದು ಯಜುರ್ವೇದ ಅಲ್ವಾ, ಯಜುರ್ವೇದಿಗಳು, ಬಟ್ ಋಗ್ವೇದನೂ ಗೊತ್ತಿದೆ ಅವರಿಗೆ. ಭಾಳ ನೋಡಿ ಅವ್ರು ಎಷ್ಟು ಶಾಂತವಾಗಿದ್ದಾರೋ, ಪೂಜೆ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಗುರುಗಳೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆಗಮಿಕ್ ನಾಗರಾಜ್ ದೀಕ್ಷಿತ್ ಅಂತ ಹೇಳಿ. ನಮಗಿಲ್ಲಿ ಆ್ಯಕ್ಚುಲಿ ನಾವು ಚಿದಂಬರದಿಂದ ಬಂದಿರತಕ್ಕಂಥ ದೀಕ್ಷಾ ಕುಟುಂಬಿಗಳು. ಚಿದಂಬರಂ ಮೈಸೂರು ಮಹಾರಾಜರು ಈ ದೇವಸ್ಥಾನ ಕಟ್ಟಿಸಿದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದವ್ರನ್ನ ಇಲ್ಲಿ ಪೂಜೆ ಆಗಬೇಕು ಅಂತ ಹೇಳಿ ಅವರು ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಬರಾಬರ್ ರೈಟ್ಸಲ್ಲಿ ನಾವು ಸುಮಾರು 5ನೇ ತಲೆಮಾರಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಈಗ ಮೈಸೂರು ಮಹಾರಾಜರು ಈಗ 200 ವರ್ಷದಿಂದ ಈ ದೇವಸ್ಥಾನ ಕಟ್ಟಿಸಿದ್ರು ಅಂತಾರಲ್ಲ, ಮುಮ್ಮಡಿ ಕೃಷ್ಣರಾಜ ಒಡೆಯರು. ಆಗ ನಿಮ್ಮನ್ನ ಚಿದಂಬರಂನಿಂದ ಕರೆಸಿರೋದು. ಹೌದು. ನಾವೆಲ್ಲ ದೀಕ್ಷಾ ಕುಟುಂಬಿಗಳು. ಇಲ್ಲಿ ಚಾಮುಂಡಿ ಬೆಟ್ಟ, ನಂಜನಗೂಡು, ಕೊಳ್ಳೇಗಾಲ ಶಿವನ ಸಮುದ್ರ ಇರ್ತಕ್ಕಂಥದ್ದು, ಇಲ್ಲೆಲ್ಲೂ ಕೂಡ ದೀಕ್ಷಾ ಕುಟುಂಬದಿಂದ ಶೈವಾಗಮ ಶಾಸ್ತ್ರ ಸಂಪ್ರದಾಯವಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ನಮ್ಮನ್ನೆಲ್ಲ ನಿತ್ಯ ಪೂಜಾವಧಿಗಳಿಗೆ ಅಲ್ಲಿಂದ ಕರ್ಸ್ಕೊಂಡ್ಬಂದಿರತಕ್ಕಂಥವ್ರು. ಅಂದ್ರೆ ಈ ಭಾಗದಲ್ಲಿ ಅರ್ಚಕರು ಇರ್ಲಿಲ್ವಾ ಅಥವಾ ನಿಮ್ಮನ್ನ ಅಲ್ಲಿಂದ ಕರೆಸೋ ಉದ್ದೇಶ? ಆ್ಯಕ್ಚುಲಿ ಶೈವ ಶಾಸ್ತ್ರ ಅಂತಂದ್ರೆ ಆಗಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದೇವಸ್ಥಾನ ನಿರ್ಮಾಣ ಆಗಲಿ, ಪೂಜೆಗಳಾಗಲಿ, ಕುಂಭಾಭಿಷೇಕ ಆಗಲಿ, ಎಲ್ಲವೂ ಆದರೂ ಕೂಡ ಎಲ್ಲವೂ ಆಗಮಶಾಸ್ತ್ರಕ್ಕೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ. ಆಗಮಶಾಸ್ತ್ರಕ್ಕೆ ಅಂದರೆ ಆಗಮ ಅಂತಕ್ಕಂಥದ್ದು ಈಶ್ವರನ ಪಂಚಮುಖಂಡ ಬಂದಿರತಕ್ಕಂಥದ್ದು. ಅದರಲ್ಲಿ ರುದ್ರಭೇದ, ಶಿವಭೇದ ಅಂತ 2 ಭಾರತವೂ ಇದೆ. 28 ಆಗಮಗಳು ಬರ್ತದೆ. ಶೈವ, ವೈಖಾನಸ, ಪಾಂಚರಾತ್ರ ಮತ್ತು ವೀರಶೈವಾಗಮ, ಅಜಿತಾಗಮ ಅಂತ ಹೇಳಿ ಜೈನ ಸಂಪ್ರದಾಯ ಮಾಡ್ತಕ್ಕಂಥದ್ದು ಕೂಡ ಜೈನ ಆಗಮನದಲ್ಲಿ ಮಾಡ್ತಕ್ಕಂಥ ವಿಚಾರಗಳಿದೆ. ಆಲಯ ನಿರ್ಮಾಣ ಆಗಿರ್ಬೋದು, ಪ್ರತಿಮೆಗಳ ನಿರ್ಮಾಣ ಆಗಿರ್ಬೋದು, ಅಥವಾ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಪೂಜೆಯಿಂದ ಏನು ಫಲ ಸಿಗ್ತದೆ, ಯಾರು ಮಾಡಬೇಕು, ಹೀಗಾಗಿ ಎಲ್ಲವೂ ಕೂಡ ಆಗಮಶಾಸ್ತ್ರ ರೀತಿಯಾಗಿ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಮೈಸೂರು ಮಹಾರಾಜರು ಕೂಡ ಈ ದೇವಾಲಯಗಳನ್ನ ಆಗಮಶಾಸ್ತ್ರ ಸಂಪ್ರದಾಯಲ್ಲೇ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಸಂಪ್ರದಾಯ ಪೂಜೆಗಳೇ ಆಗಬೇಕು ಅಂತ ಹೇಳಿ ಅವರು ನಮ್ಮನ್ನ ಕರೆಸಿ ಪೂಜೆ ಮಾಡಿಸ್ತಕ್ಕಂಥದ್ದು ಇವತ್ತಿನವರೆಗೂ ನಡ್ಕೊಂಡ್ಬಂದಿರ್ತಕ್ಕಂಥದ್ದು. ಆ ಥರ 5 ತಲೆಮಾರುಗಳ ಹಿಂದೆ ನೀವು ಮೈಸೂರು ಮಹಾರಾಜರ ಕರೆಯ ಮೇರೆಗೆ ಇಲ್ಲಿ ಬಂದಿರೋದು. ಹೌದು. ನಮ್ಮ ಕುಟುಂಬಗಳೆಲ್ಲ ಅಲ್ಲಿಂದ ಬಂದಿರತಕ್ಕಂಥದ್ದು. ನಾವು ಶೈವ ದೀಕ್ಷಾ ಕುಟುಂಬಿಗಳು. ಶೈವ ದೀಕ್ಷಾ ಕುಟುಂಬ. ಹೌದು, ಶೈವ ದೀಕ್ಷಾ ಕುಟುಂಬಿಗಳು. ಅಂದರೆ ಶೈವ ದೀಕ್ಷೆ ತಗೊಂಡ್ರು. ಹೌದು, ಶೈವ ದೀಕ್ಷೆಯಲ್ಲೇ ಇರ್ತಕ್ಕಂಥದ್ದು. ಮತ್ತು ಈ ಚಾಮುಂಡೇಶ್ವರಿ ಮೈಸೂರು ಮಹಾರಾಜರ ಮನೆ ದೇವತೆ ಅಂತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಂದರೆ ಮೈಸೂರು ಮಹಾರಾಜರು ಮೈಸೂರು ಮೂಲತಃ ಬಂದು ಅವರು ಯದುಗಿರಿಯ ರಾಜರು ಅಂತ ಹೆಸರು. ಉತ್ತರ ಪ್ರದೇಶ ರಜಪೂತ ರಾಜರು ಅಂತ ಹೇಳ್ತೀವಲ್ಲ ನಾವು. ಹಾಗಾಗಿ ಮೈಸೂರು ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ರಮಣೀಯವಾಗಿರ್ತಕ್ಕಂಥ ಕ್ಷೇತ್ರವನ್ನು ಅವರು ಆರಾಧನೆ ಮಾಡ್ತಕ್ಕಂಥ ಒಂದು ಮನೋಭಾವ ಹೊಂದಿರ್ತಾರೆ. ಹಾಗಾಗಿ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ
ಅವರು ಚಾಮುಂಡಿ ಬೆಟ್ಟ ಬರ್ತದಲ್ಲ, ಆ ಒಂದು ಪರಿಸರಕ್ಕೆ ಹೊಂದ್ಕೊಂಡು ಅವರು ಅಲ್ಲಿ ಆ ದೇವಿಯನ್ನ ವಿಶೇಷವಾಗಿ ಶಕ್ತಿ ಆರಾಧನೆ ಮಾಡ್ತಕ್ಕಂಥವರಾದ್ರಿಂದ ಚಾಮುಂಡಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಯಾಕೆಂದ್ರೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಮಹಾಬಲಾದ್ರಿ ಅಂತ ಹೆಸರು. ಮೊದಲಿಂದುವೇ ಶಾಸ್ತ್ರೀತಿಯಾಗಿರ್ತಕ್ಕಂಥದ್ದಲ್ಲಿ ಅಲ್ಲಿ ಈಶ್ವರನೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಂತರ ರಾಜರ ಕಾಲದಲ್ಲಿ ಆ ದೇವಿಗೆ ವಿಶೇಷವಾಗಿ ಪ್ರಾಶಸ್ತ್ಯ ಕೊಟ್ಕೊಂಡು ಅನಂತರ ಅದು ಮಾರ್ಕಂಡೇಯ ಋಷಿಗಳಿಂದ ಸ್ಥಾಪನೆ ಆಯಿತು ಅಂತಕ್ಕಂಥ ಐದಿಕ್ಕೆ ಇರೋದ್ರಿಂದ ಅದು ಕ್ರೌಂಚ ಪೀಠ ಅಂತ ನಾವು ಹೇಳ್ತೀವಿ. ದೇವಿಯ ಕೂದಲು ಬಿದ್ದಂಥ ಸಂದರ್ಭ. ದಕ್ಷಯಜ್ಞದಲ್ಲಿ ಶಿವ ಪಾರ್ವತಿ ಏನಾಗ್ತಾಳೆ, ಅಗ್ನಿಗೆ ದಹನ ಆಗ್ತಾಳೆ. ಆ ಶಿವ ಏನು ಮಾಡ್ತಾನೆ, ಅವಳ ಒಂದು ಸತಿದೇಹವನ್ನು ತಗೊಂಡು ತನ್ನ ಹೆಗನ ಮೇಲೆ ಹೊತ್ತು ಎಲ್ಲವನ್ನು ಕೂಡ ತಾಂಡವ ನೃತ್ಯವನ್ನು ಮಾಡ್ತಾನೆ. ಸತಿಯ ದೇಹವನ್ನು ಹೊತ್ತು ತಾಂಡವ ನೃತ್ಯವನ್ನು ಮಾಡ್ತಾನೆ. ಯಾಕೆಂದರೆ ಸತಿ ವಿರಹ ಆದ್ದರಿಂದ ಶಿವ. ಅವಾಗ ಅದನ್ನು ನೋಡೋಕ್ಕಾಗದೆ ಏನು ಮಾಡ್ತಾನೆ, ಮಹಾವಿಷ್ಣು ತನ್ನ ಚಕ್ರದಿಂದ ಅದನ್ನು ಛೇದನ ಮಾಡಿದಾಗ ಆ ದೇವಿಯ ವಿವಿಧ ಭಾಗಗಳು ಒಂದು ಕಡೆ ಬೀಳ್ತದೆ. ಆ ಬಿದ್ದಂಥದ್ದು ದಂತಪೀಠ ಬೀಳ್ತಕ್ಕಂಥ ಒಂದು ಕಡೆ ಬೀಳ್ತದೆ. ಯೋನಿ ಪೀಠ ಬಿದ್ದಂತಕ್ಕಂಥ ಜಾಗನೇ ನಾವು ವೈಷ್ಣೋದೇವಿ ಅಂತ ಹೇಳ್ತೀವಿ ಅಲ್ಲಿ. ಓಹೋ. ಹಾಗಾಗಿ ಇಡೀ ಒಂದು ಭಾರತಾದ್ಯಂತ, ಯಾಕೆಂದರೆ ಇದು ಯೋಗ ಭೂಮಿ ಅಂತ ಹೆಸರು ಇದಕ್ಕೆ. ಯಾಕೆಂದರೆ ಸಪ್ತ ನದಿಗಳು ಎಲ್ಲಿ ಹರಿಯುತ್ತದೆ ವಿಶೇಷ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಎಲ್ಲ ನದಿಗಳು ಹರಿಯುತ್ತದೆ, ಆದರೂ ಕೂಡ ಈ ಸಪ್ತ ನದಿಗಳು ಯಾಕೆ ವಿಶೇಷತೆ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ ಅಂದರೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂಕುರು ಅಂತಕ್ಕಂಥದ್ದು. ಈ ಸಪ್ತರ್ಷಿಗಳ ರೀತಿಯಲ್ಲೇ ಸಪ್ತ ಪಟ್ಟಣಗಳು ವಿಶೇಷ. ಅಯೋಧ್ಯ, ಮಧುರಾ, ಮಾಯಾ, ಕಾಶಿ, ಕಾಂಚಿ, ಆವಂತಿಕ, ಪುರಿ, ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ ಹೇಳಿ. ನಮ್ಮ ಜೀವನ್ಮುಕ್ತಿಯಿಂದ ನಮ್ಮ ಹಿಂದೂ ಸಮಾಜದಲ್ಲಿ ಪುನರ್ಜನ್ಮ ಅಂತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು. ನಾವು ಯಾವಾಗ ಕಾಶಿ ಅಂತಕ್ಕಂಥ ನಮ್ಮ ಸ್ಮರಣೆ ಅಂದರೆ ಮರಣ ಕಾಲದಲ್ಲೂ ಕೂಡ ನಾವು ಕಾಶಿನ ಸ್ಮರಣೆ ಮಾಡೋದು ಮಾತ್ರದಲ್ಲಿ ನಮಗೆ ಮುಕ್ತಿ ಸಿಗ್ತದೆ ಅಂತಕ್ಕಂಥ ವಿಚಾರನ ಹೇಳ್ತೇನೆ. ಅದಕ್ಕೆ ಎಲ್ಲರೂ ತಮ್ಮ ಕೊನೆಗಾಲವನ್ನು ಬಹುತೇಕರು ಕಾಶಿಲಿ ಕಳೆಯಕ್ಕೆ ಅಂತ. ಯಾಕೆಂದರೆ ಆ ಕಾಶಿ ಅಂತಕ್ಕಂಥದ್ದು ಮಹಾಶ್ಮಶಾನ. ಆ ಮಹಾಶ್ಮಶಾನದಲ್ಲಿ ಇವತ್ತಿಗೂ ಕೂಡ ಸಂಕಲ್ಪ ಮಾಡಬೇಕಾದ್ರೆ ಆ ಕಾಲದಲ್ಲಿ ಯಾವ ಒಂದು ಶವದ ಬೂದಿ ಇದಾಗಿರ್ತದೆ ಅದನ್ನು ಆ ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ. ಭಸ್ಮೋದ್ಧೋಳಿತ ವಿಗ್ರಹ ಅಂತ ಈಶ್ವರನ ಹೆಸರು. ಆ ಶವದ ಭಸ್ಮವನ್ನು ಇವತ್ತಿಗೂ ಕೂಡ ಅಲ್ಲಿ ಅಭಿಷೇಕ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಜಾಗ. ಅದಕ್ಕೆ ಕಾಶ್ಯಾನ್ ಮರಣಾನ್ ಮುಕ್ತಿ ಅಂತ. ಯಾರು ಕಾಶಿಯಲ್ಲಿ ಮರಣ ಉಂಟಾಗ್ತದೆ ಅಲ್ಲಿ ಮುಕ್ತಿ ಆಗ್ತಾರೆ, ಅವರು ಮತ್ತೆ ಜನ್ಮ ಇರೋದಿಲ್ಲ ಅಂತಕ್ಕಂಥದ್ದು. ಅಂದರೆ ಹಿಂದೂ ನಂಬಿಕೆಗಳ ಪ್ರಕಾರ ಮನುಷ್ಯನ ಉದ್ದೇಶ ಏನು ಮತ್ತೆ ಹುಟ್ಟಬಾರ್ದು ಅಂತ. ಹೌದು, ಪುನರ್ಜನ್ಮ ನೈವೇದ್ಯತೆ ಅಂತಕ್ಕಂಥದ್ದು. ಯಾಕೆ ನಮ್ಮ ಪೂಜೆ ಪುನಸ್ಕಾರಗಳು ಯಾವುದೇ ಆದರೂ ಕೂಡ ನಮ್ಮ ಅಂತಿಮ ಇವಾಗ ನದಿಗಳು ಹರಿತದೆ, ಎಲ್ಲ ಹರಿದ್ರೂ ಕೂಡ ಹೋಗಿ ಸಮುದ್ರಕ್ಕೆ ಐಕ್ಯವಾಗ್ತದೆ. ಎಂಡ್ ಬೇಕಲ್ಲ ನಮ್ಮ ಜನ್ಮಕ್ಕೆ. ಯಾಕೆಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನೇ ಜಠರೇ ಶಯನಂ ಅಂತಕ್ಕಂಥದ್ದು. ಯಾವ ಮಗು ಹುಟ್ಟುತ್ತದೆ ನಾವೆಲ್ಲ ಸಂತೋಷ ಪಡ್ತೀವಂತೆ ಮಗು ಹುಟ್ಟಲ್ಲ ಅಂಥೇಳಿ, ಆದರೆ ಆ ಮಗು ಅಳುತ್ತಂತೆ. ಯಾಕೆ ಅಂದರೆ ನನ್ನ ಯಾಕೆ ಈ ಪ್ರಪಂಚಕ್ಕೆ ಮತ್ತೆ ನೀನು ತಂದೆ ಅಂತಕ್ಕಂಥ. ಯಾಕೆಂದರೆ ಮಲ ಮೂತ್ರ ವಿಸರ್ಜಾದಿಗಳಿರ್ತಕ್ಕಂಥ ಒಂದು ಸಮುದ್ರದಲ್ಲಿ ಅದು ಅಳಿರ್ತದೆ. ಅಲ್ಲಿಂದ ಬರಬೇಕಾದ್ರೆ ಅಲ್ಲಿ ಪಂಚವಾಯುಗಳು ಅಂತ ಹೆಸರು ಜನ್ಮ ಆಗಬೇಕಾದ್ರೆ. ಅದಕ್ಕೋಸ್ಕರ ಮಗು ಹುಟ್ಟಂಥ ಸಂದರ್ಭದಲ್ಲಿ ಮಗು ಹುಟ್ಟಲ್ಲ ಅಂತಕ್ಕಂಥ ಎಲ್ಲರೂ ಸಂತೋಷ ಪಟ್ಟರೆ ಆ ಮಗು ಮಾತ್ರ ಅಳ್ತದಂತೆ. ಅದೇ ರೀತಿಯಾಗಿ ನಾವು ಸತ್ತ ನಂತರ ನಮ್ಮ ಸುತ್ತಮುತ್ತ ಇರತಕ್ಕಂಥವರೆಲ್ಲ ಅಳ್ತಾರೆ ನಮ್ಮ ಬಗ್ಗೆ. ನಾವು ಶಾಂತ ಹೋಗ್ಬೇಕಾದ್ರೆ ರುದ್ರಭೂಮಿ ಅಂತಕ್ಕಂಥ ಈಶ್ವರನ ಸ್ಥಾನಕ್ಕೆ ನಾವು ಹೋಗಬೇಕು. ಆ ಆತ್ಮ ಅಂತಕ್ಕಂಥವನು ಪರಮಾತ್ಮನಲ್ಲಿ ಐಕ್ಯವಾದಾಗ ನಮಗೆ ಮುಕ್ತಿ ಸಿಗ್ತದೆ ಅಂತಕ್ಕಂಥದ್ದು. ಅಂದರೆ ಮನುಷ್ಯ ಮತ್ತೆ ಈ ಇಹಲೋಕಕ್ಕೆ ಬಂದು ಈ ಲೌಕಿಕ ಜಂಜಡಗಳಲ್ಲಿ ಒದ್ದಾಡಬಾರ್ದು ಅನ್ನೋದೇ ಅವನ ಗುರಿ. ಇವೆಲ್ಲ ಕ್ಷಣಿಕ, ಪ್ರಪಂಚವೇ ಕ್ಷಣಿಕ. ಆ ಕ್ಷಣಿಕದಲ್ಲಿ ನಮ್ಗೆ ಅವಕಾಶ ಬೇಕಾಗಿಲ್ಲ. ಅದನ್ನೇ ಹೇಳಿದ್ರು ಶಂಕರಾಚಾರ್ಯ ಹೇಳ್ತಕ್ಕಂಥ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಜಠರ ಅಂತಕ್ಕಂಥ ಹೊಟ್ಟೆ, ಅಲ್ಲಿ ಸಪ್ತ ಲವಣಾದಿ ಸಪ್ತ ಸಮುದ್ರಗಳ ಮಧ್ಯದಲ್ಲಿರ್ತಕ್ಕಂಥಲ್ಲಿ ನಾವು ಜನ್ಮ ನೋಡ್ತೀವಿ. ಅದನ್ನು ಹೇಳಿದ್ ನಾನು ಈಗಾಗಲೇ ಹೇಳಿದಂತಲ್ಲ, ಹುಟ್ಟಂಥ ಸಂದರ್ಭದಲ್ಲಿ ನಾವು ಅಳ್ತೀವಿ, ಆ ಸುತ್ತಮುತ್ತ ಇರತಕ್ಕಂಥವ್ರು ನಗ್ತಾರೆ. ಆದರೆ ನಾವು ಸತ್ತಂಥ ಸಂದರ್ಭದಲ್ಲಿ ಸುತ್ತ ಇರತಕ್ಕಂಥವ್ರು ಹೇಳ್ತಾರೆ, ಆ ಶವ ಮಾತ್ರ ಶಾಂತವಾಗಿರ್ತದೆ. ಅದಕ್ಕೇನು ಇಲ್ಲ, ಯಾವುದು ಗೊತ್ತಿಲ್ಲ, ನಾನು ಇಲ್ಲಿ ಮುಂದೆ ಏನಾಗ್ತೀನಿ ಅಂತ ಗೊತ್ತಿಲ್ಲ, ಹಿಂದೆ ಏನಾಗ್ತೀನಿ ಅಂತ ಗೊತ್ತಿಲ್ಲ. ಕಡೆಗೆ ರುದ್ರಭೂಮಿಗೆ ಹೋಗ್ತದೆ. ಆ ರುದ್ರ ಅಂತಕ್ಕಂಥವನೇ ಈಶ್ವರ ಅಂತಕ್ಕಂಥದ್ದು. ಆ ಈಶ್ವರ ಯಾವಾಗ ಅಂತಂದರೆ ಕಾಶಿನಲ್ಲಿ ಯಾವ ವ್ಯಕ್ತಿ ಮರಣ ಹೊಂತಾನೆ ಅವನಿಗೆ ಶಿವ ತಾರಕ ಮಂತ್ರವನ್ನು ಶಿವನೇ ಉಪದೇಶ ಮಾಡ್ತಾನೆ ಅಂತಕ್ಕಂಥದ್ದು. ಅದರಿಂದ ಅಲ್ಲಿ ಮತ್ತೆ ಯಾವುದೂ ಜನ್ಮ ಉಂಟಾಗೋದಲ್ಲ ಅಂತಕ್ಕಂಥದ್ದು ವೈಶಿಷ್ಟ್ಯ ಇರ್ತಕ್ಕಂಥದ್ದು. ಇವ್ರು ಎಲ್ಲಿ ಬೇಕಾದರೂ ಸಂಸ್ಕೃತ ಪ್ರೊಫೆಸರ್ ಆಗಿರ್ಬೋದಾಗಿತ್ತು, ಅಷ್ಟು ನಾಲೆಡ್ಜ್ ಇದೆ. ಅವರು ಈ ಚಾಮರಾಜನಗರ ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲೇ ಬಹಳ ಅತ್ಯಂತ ಶ್ರೇಷ್ಠ ವಿದ್ವಾಂಸರು. ಅವ್ರು ಎಲ್ಲಿ ಬೇಕಾದ್ರೂ ಇವತ್ತು ಹೋದರೂ ಪ್ರೊಫೆಸರ್ ಆಗಿ ತಗೊಳ್ಳೋವಂಥ ವಿಶೇಷತೆ ಇದೆ, ವಿದ್ವತ್ತಿದೆ. ಆದರೆ ಇಲ್ಲಿ ಬಂದು ಪೂಜೆ ಮಾಡ್ತಾರೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ. ಬಹಳ ಸತ್ವಗುಣ
ಸತ್ವ ಮನುಷ್ಯ ಸಾತ್ವಿಕ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯೋ ಶುಭಂ ಭವತು ವಾಸಿಷ್ಠ ಮೈತ್ರಾವರಣ ಕೌಂಡಿನ್ಯ ತ್ರಯಾಋಷೇಯ ಪ್ರವರಾನ್ವಿತ ಕೌಂಡಿನ್ಯ ಗೋತ್ರ ಆಶ್ವಲಾಯನ ಸೂತ್ರ ಋಕ್ಷಾಕ ಅಧ್ಯಾಯಿ ವೆಂಕಟಸ್ವಾಮಿ ಶರ್ಮಣಃ ಅಹಂಭೋ ಅಭಿವಾದಯೇ. ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣ ಪ್ರಸನ್ನ ಚಾಮುಂಡಾಂಬಿಕಾ ಪರಿಪೂರ್ಣ ಅನುಗ್ರಹದ ಸಿದ್ಧಿರಸ್ತು ಆಯುರಾರೋಗ್ಯೇಶ್ವರದ ಸಿದ್ಧಿರಸ್ತು. ಹಿಂದಿನ ಕಾಲದಲ್ಲಿ ನಾನು ಚಿಕ್ಕ ಹುಡುಗ ಇದ್ದಾಗ ನಾನು 57ರಲ್ಲಿ ಹುಟ್ಟಿದವನು. ಈಗ ಬಾವಿಲಿ ನೀರಿಲ್ಲ. ಆಗ 57ರಲ್ಲಿ ಇಲ್ಲಿ ಹರಿಯೋ ನೀರಿರಲಿಲ್ಲ. ನಮ್ಮ ಮನೇಲಿ ಬಾವಿ ಇತ್ತು ಸ್ನಾನ ಮಾಡೋಕ್ಕೆ. ಇಲ್ಲಿ ಅಗ್ರಹದಲ್ಲಿರೋರಿಗೆಲ್ಲ ಈ ಬಾವಿಯಿಂದ ನೀರು ಬರ್ತಾ ಇತ್ತು. ನಮಗೆ ಇಲ್ಲಿಂದ ತಂದು ಕೊಡೋರು ಕುಡಿಯೋ ನೀರು ಅಡುಗೆ ಮಾಡೋಕ್ಕೆ ನೀರೆಲ್ಲ ದೇವಸ್ಥಾನದಿಂದ ಬರ್ತಿತ್ತು. ದೇವಸ್ಥಾನದ್ದು ಇಲ್ಲಿ ಇದೇ ಬಾವಿ. ಈ ಬಾವಿನಲ್ಲಿ ದೇವ್ರು ತೊಗೊಂಬಂದು ನಮ್ಮಲ್ಲಿ ಕೊಡಗಳು ನಿಲ್ಲಿಸಿ ಅಡುಗೆ ಮನೇಲಿ ಇಡೋರು. ನಾವು ಸ್ನಾನ ಮಾಡೋಕ್ಕೆ ನಮ್ಮ ಬಾವಿ ಯೂಸ್ ಮಾಡ್ತಾ ಇದ್ವಿ. ಅಡುಗೆ ಮಾಡೋಕ್ಕೆ ಈ ಬಾವಿಯಿಂದ ನೀರು ಬರೋದು. ನಾನು 57 ಹುಟ್ಟೋದು ಹುಡುಗ. 57 19 ನವೆಂಬರು. ಸೊ ಆವಾಗಿಂದ ನಂಗೆ ಚಿಕ್ಕ ವಯಸ್ಸಿಂದ ನನಗೆ ಜ್ಞಾಪಕ ಇದೆ. ಹರಿಯ ನೀರು 62 63 ಬಂತು. PWD ವಾಟರ್ಸು ಅಲ್ಲಿಗೆ ಬರೋ ತನಕ ನಮ್ಮ ಮನೆಗೆ ಇಲ್ಲಿಂದಾನೇ ನೀರು ಬರ್ತಾಯಿತ್ತು. ಅಂದರೆ ಬ್ರಾಹ್ಮಣರ ಅಗ್ರಹಾರಕ್ಕೆ ಬರ್ತಾಯಿತ್ತು. ಇದು ನಿಮ್ಮನೇಲಿ ಬಾವಿ ಇತ್ತಲ್ಲ, ಆ ನೀರು ಕುಡಿತಿರ್ಲಿಲ್ಲ? ಆ ನೀರು ಕುಡಿತಿರ್ಲಿಲ್ಲ, ಅದು ಸ್ನಾನ ಮಾಡ್ತಿದ್ವಿ. ದಿನ ದೇವ್ರ ಪ್ರಸಾದ ಸಿಕ್ತಂಗೆ. ಆಮೇಲೆ ಭಾಳ ಶುದ್ಧಿಯಾದಂಥ ನೀರಿದು. ಶುದ್ಧಿ ಅಂತಂದರೆ ದೇವ್ರಿಗೆ ಉಪಯೋಗಿಸಕ್ಕಂಥ ನೀರು ಭಾಳ ಶುಚಿತ್ವವಾಗಿರ್ತದೆ. ಆ ನೀರು ಕುಡಿದ್ರೆ ಚೆನ್ನಾಗಿರ್ತದೆ. ಈಗ 1957 ತಾವು ಬಾರ್ನ ತಮ್ಮದು ಯಾವ 69 ಬ್ರಾಹ್ಮಣರ ಅಗ್ರಹಾರಕ್ಕೆ ದೇವಸ್ಥಾನದ ಅಂಗಳದಿಂದ, ಅದಕ್ಕೆ ಸ್ವಾಮಿಯ ಅಂಗಳದಿಂದ ನೀರು ಬರ್ತಿತ್ತು ಕುಡಿಯೋಕ್ಕೆ. ಅದರ್ ಕಮ್ಯುನಿಟೀಸ್ ಇಲ್ಲಿ ಬೇರೆ ಬೇರೆ ಕೊಳ ಇತ್ತು, ಮುಂದೆ ಕಲ್ಯಾಣಿ ಇತ್ತು. ಮುಂದೆ ಇಲ್ಲಿ ಒಂದು ನೋಡಿ, ನಮ್ಮ ದೇವಸ್ಥಾನ ಗರುಡಗಂಬ ಇದೆಯಲ್ಲ, ಅದ್ರ ಮುಂದೆ ಕಲ್ಯಾಣಿ ಇತ್ತು, ಒಂದು ದೊಡ್ಡ ಕಲ್ಯಾಣಿ. ಅಲ್ಲಿಂದ ತಗೊಂಡೋಗ್ರು ಎಲ್ಲರೂ ಬರ್ತಾ ಇದ್ರು. ನಮ್ಮಲ್ಲಿ ಮೊದ್ಲಿಂದು ಆ ಥರ ಏನಿಲ್ಲ. ಚಾಮರಾಜನಗರದಲ್ಲಿ ಮಾತ್ರ ಮೊದ್ಲಿಂದು ಯಾವುದೇ ರೀತಿಯಾದಂಥ ಭೇದಗಳು ಕಾಣ್ತಾ ಇಲ್ಲ. ಅಲ್ಲಿ ನಾವೆಲ್ಲ ಸಾಮರಸ್ಯ ಮೊದ್ಲಿಂದನೂ. ನಮ್ಮ ಮನೆಯಲ್ಲಿ 60ನೇ ಇಸ್ವಿಯಿಂದ ಎಲ್ಲರೂ ಬಂದು ಹೋಗಿ ಮಾಡ್ತಾ ಇದ್ವಿ. ಮನೆಯಲ್ಲಿ ಎಲ್ರಿಗೂ ಸಮಾರಾಧನೆ ನಡೆಯೋದು ಇದೆಲ್ಲ ಇರಲಿಲ್ಲ. ಪ್ರತಿಯೊಂದು ಅದೇ ಥರ. ಇಲ್ಲಿ ನಮ್ಮ ಇವರಿಗೆ ದೀಕ್ಷಿತ್ರ ಮನೆ ಉದಾಹರಣೆಗೆ, ನಮ್ಮ ಪುರೋಹಿತರು ನಂಜುಂಡಪ್ಪನವ್ರು ಅಂತಿದ್ರು, ಅವ್ರ ಮನೆ ಹೇಳ್ತಾ ಹಾಗೆಲ್ಲ ಯಾವ ಥರದ್ದೇನಿಲ್ಲ. ಫ್ರೆಂಡ್ಶಿಪ್ ಅಕ್ರಾಸ್. ಈಗ ನೀವು ತಮಿಳುನಾಡು ಮೂಲದ ಅಯ್ಯರ್ಸ್ ನಾವು ಬಂದು 1700ಕ್ಕೆ ಬಂದಿದ್ದೀವಲ್ಲ. ಅಯ್ಯರ್ಸ್ ಅಂದ್ರೆ ರಾಮಾನುಜಾಚಾರ್ಯ ಫಾಲೋ? ಇಲ್ಲ ಅಯ್ಯರ್ಸ್ ಅಂದ್ರೆ ನಾವೆಲ್ಲ ಶಂಕರಾಚಾರ್ಯರು ಫಾಲೋವರ್. ಅಯ್ಯರ್ಸ್ ಅಂದ್ರೆ ಏನು ಗೊತ್ತಾ? ಅಯ್ಯರ್ಸು ಕರ್ನಾಟಕದಲ್ಲಿ ಶಾಸ್ತ್ರಿಗಳು. ನಾವೆಲ್ಲ ಹೇಗೆ ಅಂದರೆ ನಮ್ಮೆಲ್ಲ ನಮ್ಮ ಲಾಸ್ಟ್ ನೇಮು ಶರ್ಮಾ ಅಂತ ಹೆಸರು ನಮಗೆಲ್ಲ. ನಾವೆಲ್ಲ ನಾರ್ತ್ ಇಂಡಿಯಾದಿಂದ ಬಂದವರು ಒರಿಜಿನಲಿ. ಇಲ್ಲಿರೋ ಬ್ರಾಹ್ಮಣರುಗಳು ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿ ಎಲ್ಲ ಇರೋ ಬ್ರಾಹ್ಮಣರುಗಳೆಲ್ಲ ಒರಿಜಿನಲಿ ನಾರ್ತ್ ಇಂಡಿಯಾದಿಂದ ಬಂದವರು. ಅಂದರೆ ದಕ್ಷಿಣ ಭಾರತದಲ್ಲಿರೋ ಬ್ರಾಹ್ಮಣರುಗಳು ಮೂಲತಃ ನಾರ್ತ್ ಇಂಡಿಯನ್ಸ್ ಬಂದಿದ್ದಾರೆ. ಅಲ್ಲಿಗೆ ಅಲ್ಲಿ ಎಲ್ಲಿಂತ ಗೊತ್ತಿಲ್ಲ. ಅವರೆಲ್ಲ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು 1006 ವರ್ಷದ ಹಿಂದೆ ಬಂದಿದ್ದಾರೆ. ಅವರಿಗೆ ಶಂಕರಾಚಾರ್ಯರೇ 700 ವರ್ಷದಲ್ಲಿ ಇದ್ರು. ಕ್ರಿಸ್ತ ಶಕ 729ರಲ್ಲಿ ಇಲ್ಲಿ ಆಲ್ರೆಡಿ ಇದ್ರು, ಆಗಲೇ ಇದ್ರು. ಇವರೆಲ್ಲ ಬಹಳ ಹಿಂದೆನೆ ಬಂದಿದ್ದಾರೆ, ಬಹಳ ಹಿಂದೆನೆ ಅಲ್ಲಿಂದ ಬಂದಿದ್ದಾರೆ. ಅದು ಸರಿಯಾಗಿ ಟ್ರೇಸ್ ಮಾಡಕ್ಕೆ, ಅದು ಕಂಡುಹಿಡಿಯಕ್ಕೆ ಗೊತ್ತಾಗಲ್ಲ. ಆದರೆ ನಾವು ಚಾಮರಾಜನಗರಕ್ಕೆ ಬಂದಿದ್ದು 1700, ಈ ಕರ್ನಾಟಕಕ್ಕೆ ಬಂದಿದ್ದು 1700. ತಮಿಳುನಾಡು. ಎಲ್ಲಿಂದ ಮೂಲ? ನಮ್ಮ ಮೂಲ ಒರಿಜಿನಲಿ ಮಧುರೈ. ಮೂಲತಃ ಮಧುರೈಯಿಂದ ಸ್ವಲ್ಪ ನಮ್ಮ ಫ್ಯಾಮಿಲಿ ಮೂಲದವರು ಇದಕ್ಕೆ ಬಂದರು, ಸತ್ಯಮಂಗಲ, ಗೋಪಿಚೆಟ್ಟಿಪಾಳ್ಯಂ ಬಂದು ಅಲ್ಲಿದ್ದರು. ಅಲ್ಲಿಂದ ಅವರೆಲ್ಲ ಹೊರಟು ಈ ಕಡೆ ಬಂದರು, ದಿಂಬಂ ಹತ್ತಿದ್ರು. ಬಂದಿದ್ದರು 1700 ಟೈಮಲ್ಲಿ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದು. ಭಾಳ ದೊಡ್ಡ ಫ್ಯಾಮಿಲಿ ಇದೆ ಇಲ್ಲಿ. ಭಾಳ ಜನ ರಿಲೇಟಿವ್ಸ್ ಇದ್ದಾರೆ ನಮಗೆ. ಅರ್ಚಕರ ನಮ್ಮ ಫ್ಯಾಮಿಲಿ ಮೂಲತಃ ಅರ್ಚಕರ ವೃತ್ತಿಯಿಂದಾನೇ ಬಂದವರು. ಆದರೆ ಆಮೇಲೆ ಅಗ್ರಿಕಲ್ಚರಿಸ್ಟ್ ಆಗ್ಬಿಟ್ಟು ಆಮೇಲೆ ಲಾಯರ್ಸ್ ಆದರು. ಸೊ ನಮ್ಮ ತಾತವರೇ ಲಾಯರ್ ಆಗಿದ್ರು. ನಮ್ಮ ತಂದೆ ಪಾಲಿಟಿಕ್ಸ್ ಅಲ್ಲಿ ಇದ್ರು, ಬಟ್ ಆಲ್ಸೋ ಇದರಲ್ಲಿ ಭಾಳ ಆತ್ಮೀಯರು. ಮುಖ್ಯಮಂತ್ರಿ ಅವ್ರಿಗೆ ಗುಂಡ್ರು ಅವ್ರಿಗೆ. ನೀವು ಕಾಂಗ್ರೆಸ್ ಫಾರ್ಮೇಶನ್ ಆಯ್ತಲ್ಲ, ಆಯ್ತಲ್ಲ, ಅದು ನಮ್ಮ ಮನೆಯಲ್ಲೇ ನಡೀತು. ನಾ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ದೇವರಾಜ ಅರಸು ಮುಖ್ಯಸ್ಥರಾದ್ರಲ್ಲ, ಆ ಚುನಾವಣೆ ನಮ್ಮ ಮನೇಲಿ ಆಯ್ತು. ನಮ್ಮ ಮನೆ ಹಾಲಲ್ಲಿ ಮೀಟಿಂಗ್ ಆಗಿತ್ತು. ಹಾಗೆಲ್ಲ ಬಂದಿದ್ರು. ಮೈಸೂರು ಚಿನ್ನಯ್ಯನವ್ರು ಬಂದಿದ್ರು, ಸಾವುಕಾರ ಚಿನ್ನಯ್ಯನವರು. ಆಮೇಲೆ ನಾನೇ ಇದ್ದೆ ಹುಡುಗ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಇದು 1968, 69. ಆಗ 2000 ಜನ ಸೇರಿದ್ರು ಇಲ್ಲಿ. ಮುಂದ್ಗಡೆ ಎಲ್ಲ ಪಂದಾಲ್ ಹಾಕ್ಬಿಟ್ಟು 2000 ಜನ ಸೇರಿದ್ರು. ಕರ್ನಾಟಕದಲ್ಲಿರೋ ಲೀಡರ್ಸ್ ಎಲ್ಲ ಬಂದಿದ್ರು. ಇಂಡಿಪೆಂಡೆಂಟ್ ಆಗಿದ್ದವರು, ಅಪೋಸಿಷನ್ ಇದ್ದವರೆಲ್ಲ, ಯಾರ್ಯಾರು ವೀರೇಂದ್ರ ಪಾಟೀಲ್ನ ಅಪೋಸ್ ಮಾಡ್ತಿದ್ರು ಅವರೆಲ್ಲ ಬಂದಿದ್ರು. ಆಗ ಇವರೆಲ್ಲ ಒಟ್ಟಿಗೆ ಕಾಂಗ್ರೆಸ್ ಸ್ಪ್ಲಿಟ್ ಆಯ್ತಲ್ಲ, ಇವರೆಲ್ಲ ಒಟ್ಟಿಗೆ ಹೋಗಿ ಸೇರ್ಬೇಕಾ ಇಲ್ವಾ ಅಂತ ಒಂದು ಆಮೇಲೆ ಹೇಳ್ತೀನಿ ಅದ್ರ ಮಾಹಿತಿ. ಬನ್ನಿ.
ಅಯ್ಯೋ ಶಾಸನ ಬನ್ನಿ, ಶಾಸನ ಇದೆ ಅಂತೆ, ಶಾಸನದ ಹತ್ರ ಬನ್ನಿ ಸರ್ ಹೇಳಿ. ನೋಡಿ ಅಲ್ಲಿದೆ ನೋಡಿ ಶಾಸನ. ಅದಾ? ಹಾಂ ಹಾಂ. ಗುರುಳೆ ಏನು ಬರ್ದಿದೆ ಈ ಶಾಸನದಲ್ಲಿ? ಇದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ನಮ್ಗೆ ಯಾವುದು ಅಂತಂದರೆ ದಾಖಲಾತಿಗಳ ಮುಖಾಂತರ ನೋಡಿದಾಗ ನಮಗೆ ಅದರದ್ದು ಸಿಗ್ತದೆ ವಿಶಿಷ್ಟತೆ, ನಿಜವಾದ ಇತಿಹಾಸ ಸಿಗುತ್ತೆ. ಯಾಕೆಂದರೆ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಾವು ಬಾಯಿಲಿ ದಂತಕಥೆಯನ್ನು ಹೇಳ್ಬಿಡ್ಬೋದು. ಆದರೆ ಅದಕ್ಕೆ ಆಧಾರ ಬೇಕು ಅಂತಕ್ಕಂಥದ್ದು ನಮ್ಮ ಶಾಸನಗಳು, ಆ ಒಂದು ಸ್ಮಾರಕಗಳು ಇವೆಲ್ಲ ಬರ್ತದೆ, ಪತ್ರಗಳು ಇವೆಲ್ಲ ಬರ್ತದೆ. ಹಾಗಾಗಿ ಇದು ಕ್ಷೇತ್ರನೇ ಬಂದು ವಿಶೇಷವಾಗಿ ಇದಕ್ಕೆ ಈ ದೇವಾಲಯಕ್ಕೆ ಮತ್ತು ನಗರಕ್ಕೆ ಅರಿಕುಟಾರ ಅಂತಕ್ಕಂಥ ಹೆಸರಿತ್ತು. 11ನೇ ಅರಿಕುಟಾರ ಅಂತ 11ನೇ ಶತಮಾನದಿಂದ 18ನೇ ಶತಮಾನದವರು ಕೂಡ ಇದಕ್ಕೆ ಅರಿಕುಟಾರ ಅಂತಲೇ ಹೆಸರಿರ್ತದೆ. ಇಲ್ಲಿಗೆ ವಿಶೇಷವಾಗಿ ಏನಾಗ್ತದೆ ಅಂತಂದರೆ 1774ನೇ ಒಂದು ಇಸ್ವಿನಲ್ಲಿ ಮಾರ್ಚ್ ಗುರ್ರೆ ಅಂತಂದರೆ 1ನೇ ತಾರೀಕಿನಲ್ಲಿ ಮೈಸೂರಿನ 9ನೇ ಚಾಮರಾಜ ಒಡೆಯರ್ ಹುಟ್ಟತಕ್ಕಂಥ ಜಾಗ ಇದು. ಅಂದರೆ ಮುಮ್ಮಡಿ ಕೃಷ್ಣಾರೆಡ್ಡಿಯವರ ತಂದೆ, ಅಂದರೆ ನಾಲ್ವಡಿಯವರ ಮುತ್ತಾತ. ಮುತ್ತಾತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುತ್ತಾತ. 9ನೇ ಚಾಮರಾಜ ಒಡೆಯರ್ ಅಂತ. ಅವ್ರ ಜನನ ಆಗಿರ್ತಕ್ಕಂಥ ಸ್ಥಳದಲ್ಲಿ ಏನಾರು ಒಂದು ಐತಿಹ್ಯ ಮಾಡಬೇಕು, ಒಂದು ಸ್ಮಾರಕ ಮಾಡಬೇಕು ಅಂತ ಉದ್ದೇಶದಿಂದ ಆಗಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಇಲ್ಲಿ ವಿಶೇಷವಾಗಿ ಒಂದು ವಿಷ್ಣು ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶ ಇರ್ತದೆ ಈ ಜಾಗಕ್ಕೆ. ಆವಾಗ ಶಿಲ್ಪಿಗಳನ್ನ ಮತ್ತು ಇವರನ್ನೆಲ್ಲ ಕರೆಸಿ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ವಿಷ್ಣು ದೇವಾಲಯಕ್ಕಿಂತ ಶಿವ ದೇವಾಲಯನೇ ಮಾಡಬೇಕು ಅಂತಕ್ಕಂಥದ್ದಾದರೆ ಉದ್ಧಾರ ಆಗ್ತದೆ ಅಂತಕ್ಕಂಥ ಹೆಸರಿರ್ತದೆ. ಹಾಗಾಗಿ ಇದನ್ನು 1800ರಲ್ಲಿ ಪ್ರಾರಂಭ ಆದ ಈ ದೇವಸ್ಥಾನ ಕಾರ್ಯಕ್ರಮಗಳು 1826ನೇ ಇಸ್ವಿನಲ್ಲಿ ದೇವಸ್ಥಾನದ ಆಗ್ತದೆ. 26 ವರ್ಷ ಕಟ್ಟಿದ್ದಾರೆ. ಅಂದರೆ 26 ಸಂವತ್ಸರಗಳಲ್ಲಿ ಅಂದರೆ ಯೋಜನೆ ಬಂದಂಥ ನಂತರದಲ್ಲಿ ಆಗಿರತಕ್ಕಂಥ ಕೆಲಸ ಇದು. ಅವಾಗೇನು ಮಾಡ್ತಾರೆ, ಅವರು ನಮ್ಮ ತಂದೆ ಹೆಸರಲ್ಲೇ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥವನ್ನ ಆಗಿನ ಶೃಂಗೇರಿ ಸ್ವಾಮಿಗಳಲ್ಲಿ ಭಿನ್ನವನ್ನ ಮಾಡ್ತಾರೆ. ಆಗ ಸ್ವಾಮಿಗಳು ಹೇಳ್ತಾರೆ, ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಒಂದು ಶಿವಲಿಂಗವನ್ನು ನಾನು ಇರ್ತಕ್ಕಂಥ ನರ್ಮದಾ ಲಿಂಗವನ್ನು ಕೊಡ್ತೀನಿ, ನಮ್ಮಲ್ಲಿ ಇರ್ತಕ್ಕಂಥ ನರ್ಮದಾ ಲಿಂಗವನ್ನು ಒಂದು ಕೊಡ್ತೀನಿ, ಅದನ್ನೇ ನೀನು ಸ್ಥಾಪನೆ ಮಾಡು, ಮತ್ತು ಊರಿಗೆ ಚಾಮರಾಜನಗರ ಅಂತ ಹೆಸರಿಡು, ಊರಿಗೆ ಚಾಮರಾಜೇಶ್ವರ ಅಂತ ಹೆಸರಿಡು, ದೇವಸ್ಥಾನ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ವಿಚಾರ ಹೇಳ್ತಾರೆ. ಮಹಾರಾಜರು ತಾವು ತಂದಿರತಕ್ಕಂಥ ಒಂದು ಲಿಂಗವನ್ನೇ ಸ್ಥಾಪನೆ ಮಾಡಬೇಕು ಅಂತ ಆ ಶೃಂಗೇರಿ ಸ್ವಾಮಿಗಳು ಕೇಳಿದಂಥ ಸಂದರ್ಭದಲ್ಲಿ ಆ ಶೃಂಗೇರಿ ಸ್ವಾಮಿಗಳು ಅನುಗ್ರಹ ಮಾಡಿಕೊಟ್ಟಿರ್ತಕ್ಕಂಥದ್ದೇ ಇದು ಲಿಂಗ. ಇದು ಶೈವಾಗಮದಲ್ಲಿ ಕೆಂಪು ವರ್ಣ ಇರತಕ್ಕಂಥದ್ದು ಬಹಳ ವಿಶೇಷ. ಲಿಂಗದಲ್ಲಿ ನೀವು ಅಬ್ಸರ್ವೇಷನ್ ಮಾಡಬೇಕು, ಒಂದು ಶಿವನ ಕಾಣೋದಿಲ್ಲ. ಅದು ರಕ್ತ, ಪೀತ, ಕೃಷ್ಣ, ಶ್ವೇತಾಸ್ತದ ಅಂತ ಹೇಳಿ ಆಗಮಶಾಸ್ತ್ರದಲ್ಲಿ 4 ವಿಧವಾಗಿರತಕ್ಕಂಥ ಲಿಂಗ ಬರ್ತದೆ ಆ ವರ್ಣಗಳಲ್ಲಿ. ಅಂದರೆ ಈ ರಾಜ ಮಹಾರಾಜರುಗಳು ಮಾಡಬೇಕಾದ್ರೆ ಅದು ಕೆಂಪು ವರ್ಣನೇ ಆಗಿರಬೇಕು. ಈ ವೈಶ್ಯ ಅಂದರೆ ವ್ಯಾಪಾರ ಮಾಡ್ತಕ್ಕಂಥವ್ರು ಅವರು ಎಲ್ಲ ಮಾಡ್ಬೇಕಾದ್ರೆ ಈ ಒಂದು ಇರತಕ್ಕಂಥದ್ದು. ರಾಜ ಮಹಾರಾಜರು ಸ್ಥಾಪಿಸುವ ಲಿಂಗ ಕೆಂಪೇ ಇರಬೇಕು. ಹೌದು, ಕೆಂಪೇ ಇರಬೇಕು ಅಂತಕ್ಕಂಥದ್ದು ಐತಿಹ್ಯ ಆಗಮಶಾಸ್ತ್ರದಲ್ಲಿ. ಯಾವ ವರ್ಣದಲ್ಲಿ ಯಾವ್ದು ಮಾಡಿದ್ರೆ ಏನು ಫಲ ಸಿಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಮಹಾರಾಜ ಸ್ಥಾಪನೆ ಮಾಡತಕ್ಕಂಥ ಅವರ ಮನೆ ದೇವತೆ ಕುಲದೇವತೆ ಚಾಮುಂಡೇಶ್ವರಿ ಆಗಿರ್ತದೆ. ನಾವಿಲ್ಲಿ ಚಾಮುಂಡೇಶ್ವರಿನ ಕಾಣ್ಬೋದು. ಇಲ್ಲಿ ಚಾಮುಂಡೇಶ್ವರಿ ಇದು ಚಂಡಮುಂಡ ಮಹಿಷಾಸುರ ನೋಡಿ ಚಾಮುಂಡೇಶ್ವರಿ ಇದೆ. ಮರ್ದನ ಮಾಡಿರ್ತಕ್ಕಂಥದ್ದು. ಆ ಕಡೆ ಈ ಕಡೆ ಚತುರ್ಭುಜ ಇರತಕ್ಕಂಥದ್ದು ಅಮ್ಮನವ್ರಿಗೆ. ಹಂಗ ಶಂಖ ಚಕ್ರ ಇರತಕ್ಕಂಥದ್ದು, ಸಿಂಹ ಇದೆ ಅಲ್ಲಿ. ಮತ್ತೆ ಇದು ಕನ್ನಿಕೆಯರು ಅಂತ ಹೇಳಿ ಅದು. ಇದು ಋಷಿ ಮುನಿಗಳು, ಅವರು ದೇವತೆ ಋಷಿ ಮುನಿಗಳು. ಮತ್ತೆ ಈ ಸೂರ್ಯ ಚಂದ್ರ, ಇದು ಪೂರ್ತಿ ಇರೋದು ಸೂರ್ಯ, ಇದು ಚಂದ್ರ. ಅಂದ್ರೆ ಸೂರ್ಯ ಚಂದ್ರ ಇರೋರ್ಗೂ ಕೂಡ ಅವ್ರು ಮಾಡಿರ್ತಕ್ಕಂಥ ಒಂದು ಶಾಸನ ಅಭಿವೃದ್ಧಿ ಆಗಬೇಕು ಅಂತಕ್ಕ ಉದ್ದೇಶದಿಂದ ಅವ್ರೇನು ಮಾಡ್ತಾರೆ, ಇಲ್ಲಿ ಶಾಸನ ಬರೆಸ್ತಾರೆ. ಅಲ್ಲಿ ಏನು ಬರೆಸ್ತಾರಪ್ಪ ಅಂತಂದ್ರೆ, ಕೆಂಪನಂಜಾಂಬಾ ಸಮೇತ ಶ್ರೀ ಚಾಮರಾಜೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಸ್ವಸ್ತಿ ಶ್ರೀ ವಿಜಯಾಬ್ದಿಯ ಶಾಲಿವಾಹನ ಶಕವರ್ಷಗಳು 1750ನೇ ಸಂದ ವರ್ತಮಾನವಾದ ಸರ್ವಧಾರಿ ನಾಮ ಸಂವತ್ಸರದ ನಿಜ ಆಷಾಢ ಬಹುಳ ದ್ವಿತೀಯ ಸೋಮವಾರದಲ್ಲೂ ಆತ್ರೇಯ ಗೋತ್ರ ಆಶ್ವಲಾಯನ ಸೂತ್ರ ವೃಕ್ಷಾಕಾನುವರ್ತಿಗಳಾದ ಚಾಮರಾಜ ಒಡೆಯರವರ ಧರ್ಮ ಪತ್ನಿ ಕೆಂಪನಂಜಾಂಬ ಗರ್ಭ ಸುಧಾಕರಾಯಮಾನರಾದ ಶ್ರೀ ಚಾಮುಂಡಾಂಬಿಕಾ ವರಪ್ರಸಾದೋದ್ಭವರಾದ ಶ್ರೀಮತ್ ಸಮಸ್ತ ಭೂಮಂಡಲ ಮಂಡನಾಯಮಾನ ನಿಖಿಲ ದೇಶಾವತಂಸ ಕರ್ನಾಟಕ ಜನಪದ ಸಂಪದಾಧಿಷ್ಠಾನ ಋತಶ್ರೀ ಮಹಿಷೂರು ಮಹಾಸಂಸ್ಥಾನ ಮಧ್ಯದೆ ದೀಪ್ಯಮಾನವಾನ ವಿಕಲ ಕಲಾನಿಧಿಕುಲ ಕ್ರಮಾಗತ ರಾಜಕ್ಷಿತಿಪಾಲ ಪ್ರಮುಖ ನಿಖಿಲ ರಾಜಾದಿರಾಜ ಮಹಾರಾಜ ಚಕ್ರವರ್ತಿ ಮಂಡಲಾನುಭೂತ ನಿಪ್ಯರತ್ನ ಸಿಂಹಾಸನಾರೂಢ ಶ್ರೀಮತ್ ರಾಜಾದಿರಾಜ ರಾಜ ಪರಮೇಶ್ವರ ಪ್ರೌಢ ಪ್ರತಾಪ ಪ್ರತಿಮ ವೀರ ನರಪದಿ ಬಿರುದೆಂಬಂತರ ಗಂಡ ಕೃಪವಾದಂಥ ಯದುಕುಲ ಇದೆ. ಯದುಕುಲ ಪರಿವಾರ ಕಳಾನಿಧಿ ಅವರ ರಾಜನೆಗಳು ಶಂಖ ಚಕ್ರ ಅಂಕುಶ ಕುಟಾರ ಮಕರ ಮತ್ಸ್ಯ ಶರಭ ಸಾಳ್ವ ಗಂಡ ಬೇರುಂಡಾದಿ
ಅವನ ಹನುಮದ್ ಗರುಡ ಕಂಠೀರವಾದ್ಯ ಅನೇಕ ಬಿರುದಾಂಕಿತ ಶ್ರೀ ಕೃಷ್ಣರಾಜ ಒಡೆಯರವರು ಚಾಮರಾಜನಗರವನ್ನು ನಿರ್ಮಿಸಿ ನಿರ್ಮಿಸಿ ಪ್ರಾಕಾರ ಸ್ವರ್ಣ ಕಲಶಯುಕ್ತ ಗೋಪುರ ವಿಮಾನ ಸಹಿತವಾಗಿ ಶ್ರೀ ಚಾಮರಾಜೇಶ್ವರ ದೇವಾಲಯವನ್ನು ನಿರ್ಮಿಸಿ ನವಬೇರಯುಕ್ತ ಅಂದರೆ ಆಗಮೋಕ್ತಪಕರವಾಗಿ ನವಬೇರ ಅಂತಕ್ಕಂದು ಬಹಳ ವಿಶೇಷ. ನವಬೇರ ಅಂತ ಹೆಸರು ಅದಕ್ಕೆ. ಅಂದರೆ ಅವನ ಮನುಷ್ಯನ ಅಂಗಾಂಗಗಳು ಹೇಗೆ ಉಂಟು ಹಾಗೆ ದೇವಸ್ಥಾನಕ್ಕೂ ಅಂಗಾಂಗಗಳು ಉಂಟು. ಮನುಷ್ಯನ ದೇಹಕ್ಕೆ ನವಬೇರ ಅಂತ 9 ಭಾಗ ಮನುಷ್ಯನಿಗೆ. ಅದು ಶಿರದಿಂದ ನಾಭಿಯವರೆಗೆ 5ನೇ ಭಾಗ ಬರ್ತದೆ, ಇಲ್ಲಿಂದ 4 ಭಾಗ ಕೆಳಗಡೆ ಬರ್ತದೆ. ಹಾಗಾಗಿ ಅಂದರೆ ನವಬೇರಯುಕ್ತವಾಗಿರ್ತಕ್ಕಂಥ ಚಾಮರಾಜೇಶ್ವರೆಂಬ ನಾಮಧೇಯವುಳ್ಳ ಮಹಾಲಿಂಗವನ್ನು ಪ್ರತಿಷ್ಠೆಯನ್ನು ಮಾಡಿ ದೇವರಿಗೆ ಎಡಭಾಗದ ಗುಡಿಯಲ್ಲಿ ಲೆಫ್ಟ್ ಸೈಡ್ನಲ್ಲಿ ಕೆಂಪನಂಜಾಂಬ ನಾಮಕರಾದ ಅಮ್ಮನವರ ಪ್ರತಿಷ್ಠೆಯನ್ನು ಮಾಡಿ ದೇವರಿಗೆ ಬಲಭಾಗದ ಗುಡಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ಪ್ರತಿಷ್ಠೆಯನ್ನು ಗೈದು ಪೂರ್ವ ಭಾಗದ ಮಹಾದ್ವಾರದಲ್ಲಿ ಗೋಪುರ ಪ್ರತಿಷ್ಠೆಯನ್ನು ಮಾಡಿ ದಕ್ಷಿಣ ಭಾಗದ ಕೈಸಾಲೆಯಲ್ಲಿ ಪುರಾತನ ವಿಗ್ರಹಗಳು ಪ್ರತಿಷ್ಠೆಯಂಗೈದು ಪಶ್ಚಿಮ ಭಾಗದ ಕೈಸಾಲೆಯಲ್ಲಿ ಸಹಸ್ರಲಿಂಗಯುಕ್ತವಾದ ಸಾಲುಲಿಂಗ ಪ್ರತಿಷ್ಠೆಯನ್ನು ಮಾಡಿ ಉತ್ತರ ಭಾಗದ ಕೈಸಾಲೆಯಲ್ಲಿ ಪಂಚವಿಂಶತಿ ಲೀಲಾಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಈ ದೇವಾಲಯದ ನೈಋತ್ಯ ದಿಗ್ಭಾಗದಲ್ಲಿ ಪ್ರತ್ಯೇಕವಾಗಿ ಗುಡಿಯನ್ನು ಕಟ್ಟಿಸಿ ಲಕ್ಷ್ಮೀ ಸಮೇತವಾಗಿ ನಾರಾಯಣ ಸ್ವಾಮಿ ಪ್ರತಿಷ್ಠೆ ಮಾಡಿ ಪರಿವಾರದ ಶ್ರೀ ಚಾಮರಾಜೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಸೇವಾ ಜನರು ಕೆಲಸ ಮಾಡ್ತಕ್ಕಂಥ ಸರ್ವಿಸ್ ಮೆನ್ಸ್ ಎಲ್ಲ ಸೇವಾ ಜನರು ಸೇರಿ ಎಲ್ಲರೂ ಸೇರಿ ಸೇವಾ ಜನರ ಸಂಬಳಗಳು, ದೇವರ ಪಡಿತರ, ದೀಪಾರಾಧನೆ, ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ವಸಂತೋತ್ಸವ, ಸಂವತ್ಸರೋತ್ಸವ, ಬ್ರಹ್ಮೋತ್ಸವಾದಿಗಳು ಸಾರೋದ್ಧಾರವಾಗಿ ನಿರೂಪಣೆಯಲ್ಲಿ ಶಾಶ್ವತವಾಗಿ ನಡೆಸುತ್ತಕ್ಕ ಬಗ್ಗೆ ವರ್ಷಂಗಟ್ಟಲೆ ಕಂಠೀರವಾದಿ 4000 ಸಂಖ್ಯೆಯ 100 ವರಾಹವು, ಅವಾಗ ಕಂಠೀರ ವರಾಹ ಅಂತ ಹಣಕಾಸು ಇರ್ತಕ್ಕಂಥದ್ದು, ಅಂದರೆ ಚಿನ್ನದ ವರಾಹ. ಕಂಠೀರ ವರಾಹ. ಓ, ಮಹಾರಾಜರ ಕಾಯಿನ್ ಅದು. ಮೈಸೂರು ಮಹಾರಾಜರ ಕಂಠೀರ ಕರೆನ್ಸಿ ಕಂಠೀರವ ವರಾಹ ಅಂತ ಅದಕ್ಕೆ ಹೆಸರು. ಅದನ್ನು ಬರ್ದಿದ್ದಾರೆ. ಬರ್ದಿದ್ದಾರೆ ಅಲ್ಲಿ. ಅಲ್ಲಿ ಅದು ಎಷ್ಟು ಸಂಖ್ಯೆ? 4000 ಸಂಖ್ಯೆಯ 100 ವರಾಹ. 100 ವರಾಹವು 4 ಪೂರ್ಣ ತಸ್ತಿಕ್ಕು ನಿಷ್ಕರ್ಷೆ ಮಾಡಿ ಈ ವಿರೂಪವಾಗಿ ಒಪ್ಪಿಸಿರುವ ಚಾಮರಾಜನಕ್ಕೆ ಸೇರಿದ ಉಮ್ಮತ್ತೂರು ಎಷ್ಟು ಗ್ರಾಮಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಏನಕ್ಕೆ? ಇದಕ್ಕೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ. ಉಮ್ಮತ್ತೂರು 1, ನವಿಲೂರು 1, ಮೂಡ್ಲ ಅಗ್ರಹಾರ 1, ಬೇಡರ್ಪುರ 1, ಕಬ್ಬೇಪುರ 1, ಶಿವಪುರ 1, ಯಲ್ಲಕ್ಕೂರು 1, ಹನಹಳ್ಳಿ, ಸಪ್ಪಯ್ಯನಪುರ, ಅಂಡ್ರಕಳ್ಳಿ, ಹನಹಳ್ಳಿ, ಬೆಂಡರವಾಡಿ 1, ಮುತ್ತಿಗೆ 1, ಹೆಗೋಟಾರ 1 ಸಹವಾಗಿ ಮಾಡಿರುವ 13 ಗ್ರಾಮಗಳು. ಓಹೋ, ಟೋಟಲಿ 13 ಗ್ರಾಮಗಳನ್ನು ಸರ್ವಸಾಮಾನ್ಯವಾಗಿ ನಡೆಯತಕ್ಕಂಥ ಬರಂತವಾಗಿ ಈ ಕಲಾ ಕುಸುಮವರಿಗೆ ಶಾಹಿ ಮೊಹರು, ಶಾಹಿ ಅಂದರೆ ಸೀಲು ಮೊಹರು, ಶಾಹಿ ಮೊಹರು ಸನ್ನದ್ದು ಲೈಸೆನ್ಸ್ ಅಪ್ಪಣೆ ಕೊಡಿಸಿ ಈ ಗ್ರಾಮಗಳಲ್ಲಿ ಬೆಳೆದು ಹಾಕತಕ್ಕಂಥ ನಿಧಿ ನಿಕ್ಷೇಪಾದಿಗಳು ನಿಧಿ ನಿಕ್ಷೇಪಾದಿಗಳು ಶ್ರೀಗಂಧ ದೇವಸ್ಥಾನದಲ್ಲಿ ಕಾಣತಕ್ಕಂಥ ಕಪ್ಪ ಅಂದರೆ ಅಪರಾಧ ಅಂದರೆ ಯಾವ ಸಾಮಾಜಿಕ ಕಸರುಗಳು ಆದಿ ಮುಂತಾದ ಶಿವಾಯಿ ಜಮೆ ಬಾಬುಗಳಲ್ಲಿ ಸಹ ಹೆಚ್ಚುಗಟ್ಟಲೆ ಕೆಂಪನಂಜಾಂಬ ಶ್ರೀ ಚಾಮರಾಜೇಶ್ವರ ಸ್ವಾಮಿಯವರ ಆಭರಣಾದಿಗಳು, ಪಾತ್ರೆಗಳು, ದೇವಸ್ಥಾನದ ಮರ ಮತ್ತು ಕೆಲಸಗಳು ಮುಂತಾದ ಸೇವಾರ್ಥಗಳಿಗೆ ಒಪ್ಪಿಸಿ ಈ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವಿಲಾಸದ ತೊಟ್ಟಿ, ಮಹಿಷಿ ಕೃಷ್ಣ ವಿಲಾಸದ ಮಹಿಷಿ ಧರ್ಮಪತ್ನಿ, ರಮಾ ವಿಲಾಸದ ಪತ್ನಿ, ಆಯ್ತಾ, ಧರ್ಮಪತ್ನಿಯರು ಅವರ ಸನ್ನದ ರೂಪಗಳು ಪ್ರತಿಮೆಗಳನ್ನು ಪ್ರತಿಷ್ಠೆಗೊಳಿಸಿ ದೇವಸ್ಥಾನ ಸಾರೋದ್ಧಾರವಾಗಿ ಅಚಂದ್ರವಾರ್ಕವಾಗಿ ನೀಡತಕ್ಕಂಥ ಸನ್ನಿಧಿಗೆ ಬರೆಯಿಸಿರುವ ಶಿಲಾಶಾಸನ. ಅದು ಈ ಶಾಸನ ಬರೆಸಿರ್ತಕ್ಕಂಥದ್ದು. ಕೊನೆ ವಿಶೇಷನೇ ಇರ್ತದೆ, ಇದೆಲ್ಲೇ ಇರ್ತಕ್ಕಂಥ ಬಹಳ ವಿಶೇಷ ಇರ್ತಕ್ಕಂಥದ್ದು. ಎರಡಲ್ಲೇ ಇಡೀ ಪ್ರಪಂಚದಲ್ಲೇ ಕಾಣ್ತಕ್ಕ ಅದಂದೇ. ಅದ ಅರ್ಥ ಏನು ಅಂತಂದ್ರೆ ನೋಡಿ, ಮಧ್ವಂಶಜಾಹ ಪರಮಹೀಪತಿ ವಂಶಜಾಯೋ ಯೇ ಭೂಮಿಪಾಹ ಸತತ ಮುಜ್ವಲ ಧರ್ಮಚಿತ್ತಾಹ ಮದ್ಧರ್ಮಮೇವ ಸತತಂ ಪರಿಪಾಲಯಂತಿ ತತ್ಪಾದ ಪದ್ಮಗುಣಂ ಶಿರಸಾ ನಮಾಮಿ ಅಂತಕ್ಕಂಥದ್ದು. ಇದು ಮಹಾರಾಜರ ಸ್ವಹಸ್ತಾಕ್ಷರ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ದು. ಅವ್ರ ಸಿಗ್ನೇಚರ್ ಅವ್ರದ್ದು, ಅವರ ಸ್ವತಃ ಸಿಗ್ನೇಚರು ಮುಮ್ಮಡಿ ಕೃಷ್ಣ. ಇದು ನೋಡಿ, ಇಲ್ಲಿ ಯದುಕುಲ ಅಂತಕ್ಕಂಥ ಅವ್ರು ಬರೆದಿರ್ತಕ್ಕಂಥದ್ದು. ಮಹಾರಾಜರು ಬರೆದಿರೋದು. ಮಹಾರಾಜ ಯದುಕುಲ ಅಂತ.
ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸ್ವಹಸ್ತಾಕ್ಷರ ಅದು. ಆದ್ರೆ ಗುರುಗಳೇ ಅವರು ಸಹಿ ಹಾಕಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಇದನ್ನ ಕೆತ್ತನೆ ಮಾಡಿ ಕೆತ್ತಿರ್ತಕ್ಕಂಥದ್ದು. ಈ ಕಲ್ ಮೇಲೆ ಅವ್ರು ಸಹಿ ಹಾಕಿ ಕೊಟ್ಟಿದ್ದಾರೆ. ಹೌದೌದು. ಅದರ ಅರ್ಥ ನೋಡಿ, ಮಧ್ವಂಶಜ ಅಂದರೆ ಅವರ ವಂಶಸ್ಥರೇ ಆಗಿರ್ಬೋದು. ಮಧ್ವಂಶಜ ಅಂದರೆ ನನ್ನ ವಂಶಸ್ಥರೇ ಆಗಿರಲಿ, ಅಥವಾ ನನ್ನ ಕೈ ತಪ್ಪಿ ಪರಮಹೀಪತಿ ವಂಶಜಾಯೋ, ಯಾರು ಬೇರೆ ರಾಜ್ಯಗಾರ ಹೊಡೋದ್ರೂ ಪರವಾಗಿಲ್ಲ, ಅಥವಾ ಏ ಭೂಮಿಪಾಹ, ಈ ಲ್ಯಾಂಡ್ನ ಯಾರು ಗೋಯಿಂಗ್ ಟು ರೂಲ್ ಅಂದರೆ ಯಾರು ಆಡಳಿತ ನಡೆಸ್ತಾರೆ ಅವರಾರು ಆಗಲಿ, ಮದ್ಧರ್ಮಮೇವ, ನಾನು ಮಾಡಿರ್ತಕ್ಕಂಥ ಈ ಧರ್ಮ ಕಾರ್ಯವನ್ನು ಸತತಂ ಪರಿಪಾಲಯಂತಿ, ಯಾರು ಶಾಶ್ವತವಾಗಿ ನಡೆಸ್ಕೊಂಬರ್ತಾರೋ ಅವರ ಪಾದ ಪದ್ಮಗಳಿಗೆ ನಾನು ಶಿರಸ ನಮಸ್ಕಾರ ಮಾಡ್ತೀನಿ ಅಂತಕ್ಕಂಥದ್ದು. ಈ ಒಂದು ಅವ್ರು ಚಕ್ರವರ್ತಿ ಆದರೂ ಕೂಡ ಅವರು ಯಾರು ಈ ಧಾರ್ಮಿಕ ಸೇವೆಯನ್ನು ಮಾಡ್ತಾರೆ ಅವರಿಗೆ ನಾನು ಶಿರಸ ನಮಸ್ಕಾರ ಮಾಡ್ತೀನಿ ಅಂತಕ್ಕಂಥ ವಿಶೇಷವಾಗಿ ವತನ. ರಾಜಾದಿರಾಜ ರಾಜ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹೇಳಿರ್ತಕ್ಕಂಥದ್ದು, ಅವ್ರು ಹೇಳಿರೋದಲ್ಲ, ಬರ್ಕೊಟ್ಟಿರೋದು. ಈ ದೇವಾಲಯದ ಧಾರ್ಮಿಕ ಕಾರ್ಯವನ್ನ ನಿರಂತರವಾಗಿ ಯಾರು ನಡ್ಸ್ಕೊಂಡು ಬರ್ತಾರೆ ಚಾಚು ತಪ್ಪದೆ, ಅವರ ಪಾದಗಳನ್ನ ನಮಸ್ಕಾರ ಮಾಡ್ತೀನಿ ಅಂತ, ಶಿರಸ ನಮಸ್ಕಾರ ಮಾಡ್ತೀನಿ ಅಂತ. ಎಂಥ ವಚನ ಅದು! ಒಂದರಲ್ಲೇ ಧಾರ್ಮಿಕತೆ ಎಷ್ಟಿರ್ತದೆ, ಎಷ್ಟು ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಸುಮಾರು 1936 ವಾರ್ಷಿಕವಾಗಿ ಸುಮಾರು ಒಂದು 40,000ಕ್ಕಿಂತ ಮೇಲೆ ಆದಾಯ ಬರ್ತಿತ್ತು. 1936 ಸ್ವಾತಂತ್ರ್ಯ ಬರಕ್ಕೆ 11 ವರ್ಷ ಅಂದರೆ ಈ ದೇವಸ್ಥಾನದಲ್ಲಿ ಯಾವಾಗ ಒಂದು ಪ್ಲೇಗ್ ರೋಗ ಅಂತ ಬರ್ತದೆ, ಅದು ಬಂದಂಥ ಸಂದರ್ಭ ಎಲ್ಲ ಕಡೆ ಸಮಸ್ಯೆ ಆದರೂ ಕೂಡ ಈ ದೇವಸ್ಥಾನದಲ್ಲಿ ಅನ್ನದಾನ ಅಂತಕ್ಕಂಥ ನಡೀತು. ಪ್ರತಿಯೊಬ್ಬರು ಕೂಡ ಅನ್ನದಾನಕ್ಕೆ ಒಂದೊಂದು ಲೆಕ್ಕ ಉಂಟು, ಇಂತಿಂಥವ್ರು ಇಷ್ಟು ಲೆಕ್ಕ ಕೊಡಬೇಕು ಅಂತ. ಆ ಒಂದು ಅನ್ನ ತೊಗೊಂಡೋದ್ರೆ ಸುಮಾರು ಒಂದು 9 ಜನ 10 ಜನ ಊಟ ಮಾಡ್ಬೋದಾಗಿತ್ತಂತೆ. ಆ ಕ್ವಾಂಟಿಟಿಲಿ. ಅಷ್ಟೇ ಅಲ್ಲದೆ ಇಲ್ಲಿಗೆ ಪ್ರತಿ ವರ್ಷ ರುದ್ರಹೋಮ ಅಂತ ಮಾಡ್ತಕ್ಕಂಥದ್ದಿತ್ತು. ಈ ದೇವಸ್ಥಾನ ಹೇಳಿದ್ನಲ್ಲ, ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಬ್ರಹ್ಮೋತ್ಸವ ಅಂತ ಹೇಳಿ. ಮಹಾರಾಜರು ಯಾಕೆ ನೆನಪಿರಬೇಕು ಅಂತಂದರೆ, ಇಲ್ಲಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಬ್ರಹ್ಮೋತ್ಸವ ಆಗ್ತದೆ. ಎಲ್ಲೂ ಕೂಡ ಆಷಾಢ ಮಾಸದಲ್ಲಿ ಮಾಡಬಾರ್ದು ಅಂತಕ್ಕಂಥ ನಿಯಮ ಇದ್ರೂ ಕೂಡ ಇಲ್ಲಿ ಯಾಕೆ ವೈಶಿಷ್ಟ್ಯತೆ ಅಂತಂದರೆ, ಮೈಸೂರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹುಟ್ಟಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರ. ಆ ನಕ್ಷತ್ರ ದಿನ ಆಗಮಶಾಸ್ತ್ರ ವಿದ್ಯವಾಗಿ ಅವಭೃತ ತೀರ್ಥ ಸ್ನಾನ ಆಗಬೇಕು ಅಂತಕ್ಕಂಥದ್ದು ಭಾಳ ವಿಶೇಷ. ಯಾವುದೇ ಬ್ರಹ್ಮರಥೋತ್ಸವ ನಡೆದರೂ ಕೂಡ ಅದು ಇದು ಸಂರಕ್ಷಣೆ ಆಗ್ತಕ್ಕಂಥದ್ದು. ಅದರಲ್ಲಿ ಅವಭೃತ ತೀರ್ಥ ಸ್ನಾನ ಅಂತಕ್ಕಂಥದ್ದು ಭಾಳ ಪ್ರಮುಖ. ತಿರುಪತಿಯಲ್ಲಿ ತೀರ್ಥವಾರಿ ಅಂತ ನಾವು ಕೇಳಿದ್ದೀವಲ್ಲ, ಅದನ್ನೇ ನಾವು ಅವಭೃತ ತೀರ್ಥ ಸ್ನಾನ ಅಂತಕ್ಕಂಥ ಶೈವಾಗಮ ಶಾಸ್ತ್ರ ಕರೀತಕ್ಕಂಥದ್ದು. ಹಾಗಾಗಿ ಶ್ರವಣ ನಕ್ಷತ್ರ ಬರ್ತಕ್ಕಂಥದ್ದಾದ್ದರಿಂದ ಯಾವ ಶ್ರವಣ ನಕ್ಷತ್ರ ದಿನ ಆಷಾಢ ಮಾಸದಲ್ಲಿ ಬರ್ತದೆ, ಅದರ ಹಿಂದಿನ 2 ದಿನದಲ್ಲಿ ಬ್ರಹ್ಮರಥೋತ್ಸವ ಆಗ್ತದೆ. ಒಂದೊಂದ್ಸಲ ಪೂರ್ಣಮಿಲಿ ಉಂಟಾಗ್ತದೆ, ಇಲ್ಲ ಚತುರ್ದಶಿಯಲ್ಲಿ ಉಂಟಾಗ್ತದೆ. ಅಂದರೆ ಪೂರ್ವ ಆಷಾಢ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ ನಡೀತದೆ, ಶ್ರವಣ ನಕ್ಷತ್ರದಲ್ಲಿ ತೀರ್ಥಸ್ಥಾನ ನಡೀತಕ್ಕಂಥದ್ದಾದ್ದರಿಂದ ಆಷಾಢ ಮಾಸದಲ್ಲಿ ಬ್ರಹ್ಮರಥೋತ್ಸವ ನಡೀತಕ್ಕಂಥದ್ದು ಭಾಳ ವೈಶಿಷ್ಟ್ಯ ದೇವಸ್ಥಾನದಲ್ಲಿ. ಅದಕ್ಕೆ ನಕ್ಷತ್ರೋತ್ಸವ ಅಂತ ಹೆಸರು ಇದಕ್ಕೆ. ಇವತ್ತು ನಾವು ನೋಡಿದ್ರೆ ಈ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ನಮ್ಮಲ್ಲಿ ಸಾಲು ವಿಗ್ರಹಗಳೆಲ್ಲ ಇದೆ. ಆ ಸಾಲು ವಿಗ್ರಹಗಳಲ್ಲಿ ಎಲ್ಲ ಥರ ಒಂದು ಜನಾಂಗದ್ದು ಇರ್ತಕ್ಕಂಥದ್ದಿದೆ. ಬೇಡರ ಕಣ್ಣಪ್ಪನಿಂದ ಹಿಡಿದು ಸುಂದರನಯ್ಯನವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ನಾವೊಂದಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಮೇಷ ವೃಷಭ ರಾಶಿ ಅಂತ ನಾವು ಹೇಳ್ತೀವಲ್ಲ, ಆ ರಾಶಿ ಅಂಶಗಳಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಇದ್ದಾರೆ. ಅವರಿಗೆ ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ ಅಂತ 4 ಥರ ಈಶ್ವರನ ಭಕ್ತರು. ಅವರಷ್ಟು ಜನ 63 ವಿಗ್ರಹಗಳಿರ್ತಕ್ಕಂಥ ಭಾಳ ವೈಶಿಷ್ಟ್ಯ. ಅಂಥ ಮಹಾರಾಜರು ಕೂಡ ಬರ್ಸಿರ್ತಕ್ಕಂಥ ಶಾಸನ ಇದು. ಗುರುಗಳೇ, ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಪ್ರಮುಖವಾದ ಶಾಸನ. ಹೌದೌದು. ಕರ್ನಾಟಕ ಇತಿಹಾಸ ನೆನ್ಪಿಟ್ಕೊಳ್ಳೇಬೇಕಾದಂಥ, ಇದನ್ನು ಕಾಪಾಡಬೇಕಾದಂಥ 200 ವರ್ಷಗಳ ಹಿಂದಿನ ರೋಚಕ ಶಾಸನ. ಗುರುಗಳೇ, ಇಲ್ಲಿ 4000 ಸಂಖ್ಯೆ 100 ವರಹ. ಏನದು ಈ ಸಾಲಿನ ಅರ್ಥ ಏನು ಹೇಳಿ ಅಂತ? ಅಂದರೆ ಇದು ಕಂಠೀರವಾದಿ ಅಂತ ಹೇಳಿ, ಮಹಾರಾಜರು ಕಂಠೀರವಾದಿ ಅಂತೇಳಿ ವರಾಹ ಅಂತ ಅದನ್ನು ಹಣಕಾಸಿನ ಒಂದು ಇದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಆಯಿತು, ಅದು ಇಷ್ಟು ಸಂಖ್ಯೆಯಲ್ಲಿ ಕೊಡಬೇಕು ದೇವಸ್ಥಾನಕ್ಕೆ ಅಂತಕ್ಕಂಥದ್ದು. ಅದು 100 ಕಂಠೀರವಾದಿ 4100 ವರಾಹಗಳು ಅಂತ. 4100 ಚಿನ್ನದ ನಾಣ್ಯಗಳನ್ನ ದೇವಸ್ಥಾನಕ್ಕೆ ಅಲ್ಲೇ ಅದು ಉಪಯೋಗಿಸ್ಕೋಬೇಕು ಅಂತ ಉಪಯೋಗಿಸ್ಕೋಬೇಕು. 4100 ಗೋಲ್ಡ್ ಕಾಯಿನ್ಸ್ನ ಈ ದೇವಸ್ಥಾನದ ಪೂಜೆ ಇತ್ಯಾದಿಗಳಿಗೆ ಬಳಸಬೇಕು ಅಂತ ಮಹಾರಾಜರು ಕೊಟ್ಟರು ಶಾಸನ. 4900 ವರಹ. 4900 ವರಹ ಅಂದರೆ 4900 ಗೋಲ್ಡ್ ಕಾಯಿನ್ಸ್. ಗ್ರೇಟ್ ಸರ್. ಅದಕ್ಕೆ ಎಷ್ಟು ರುಚಿ ಇದೆ. ಇವ್ರ ಮನೆಯವರೇ ಅಲ್ಲಿ ಪೂಜೆ ಕಂಚಿನಲ್ಲಿ ಮಾಡ್ತಾರೆ. ಇವ್ರ ಫ್ಯಾಮಿಲಿನವರು ಕಂಚಿ ಇದೆಯಲ್ಲ ಅಲ್ಲಿ ಮಾಡ್ತಾರೆ. ಇಲ್ಲಿ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಇದೆಯಲ್ಲ, ಇವರು ಬ್ರದರೇ ಅಲ್ಲಿ ಮಾಡ್ತಾ ಇದ್ದಾರೆ. ಪ್ರಧಾನ ಅರ್ಚಕರು ಇವ್ರ ತಂದೆ ಅಲ್ಲಿ.
ಗೌಡ್ರೆ, ಈ ಆಗಮಗಳು ಮತ್ತು ದೇವಾಲಯ ಕಲ್ಪನೆ ಇದೆಲ್ಲ ಏನು ಸ್ವಲ್ಪ ಹೇಳಿ ನಮಗೂ. ಈ ಆಗಮ ಅಂತಂದ್ರೆ ಈ ನಾವು ಸರಳ ಭಾಷೆಯಲ್ಲಿ ಹೇಳ್ಬೋದು ಅಂದ್ರೆ PhD ಮಾಡ್ದಂಗೆ. PhD ಅಂತಂದ್ರೆ ಬಹಳ ಇದರಲ್ಲಿ ಬಹಳ ಉತ್ತುಂಗಕ್ಕೆ ಈ ಶಾಸ್ತ್ರದಲ್ಲಿ ಯಾರು ತಿಳ್ಕೊಂಡಿದ್ದಾರೆ ಅವ್ರನ್ನ ಆಗಮ ಶಾಸ್ತ್ರ ಅಂತ ಕೂಗ್ತಕ್ಕಂಥದ್ದು. ಜೊತೆಗೆ ಈಗ ನಾವಲ್ಲಿ ಒಂದು ರಥೋತ್ಸವ ಮಾಡ್ತೀವಿ ಅಥವಾ ಒಂದು ಮುಖ್ಯವಾದಂಥ ಪೂಜೆ ಪುನಸ್ಕಾರಗಳು ಮಾಡ್ತೀವಿ. ಅದನ್ನ ಆಗಮ ಶಾಸ್ತ್ರ ಯಾರು ಓದಿರ್ತಾರೆ ಅವ್ರು ಬಂದು ಮಾಡೋದಕ್ಕೆ ಮಾತ್ರ ಸಾಧ್ಯ. ಅರ್ಚಕರು ಅಂದ್ರೆ ಎಲ್ಲಾ ತರದ ಅರ್ಚಕರುಗಳು ಇರ್ತಾರೆ. ಶ್ರೀಪಾದವ್ರು ಇರ್ತಾರೆ, ತೀರ್ಥ ಕೊಡೋದಕ್ಕೆ, ಆಮೇಲೆ ದೇವ್ರಿಗೆ ಅಷ್ಟೋತ್ರ ಹೇಳ್ತಕ್ಕಂಥ ಅರ್ಚಕರು ಇರ್ತಾರೆ. ಆದರೆ ಆಗಮಿಕರು ಅಂತ ಹೇಳ್ತೀವಿ. ಆಗಮಿಕರು ಅಂತಂದ್ರೆ ಈ ದೇವಸ್ಥಾನದ ಮುಖ್ಯಸ್ಥರು ಅಂತ ಅದರ ಅರ್ಥ. ಅಂದ್ರೆ ಅವರೇ ಮುಖ್ಯಸ್ಥರು. ಅವರ ನೇತೃತ್ವದಲ್ಲೇ ಈ ದೇವಸ್ಥಾನದ ಯಾವುದೇ ಪೂಜಾ ಕಂಕರ್ಯಗಳಾಗಿರ್ಬೋದು, ಉತ್ಸವಗಳಿರ್ಬೋದು, ರಥೋತ್ಸವ ಇರ್ಬೋದು, ಗಿರಿಜಾ ಕಲ್ಯಾಣ ಇರ್ಬೋದು, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಶಿಷ್ಟ ಪೂಜೆ ಪುನಸ್ಕಾರ ನಡೀತಕ್ಕಂಥದ್ದು ಆಗಮದವರು ಪ್ರಕಾರನೇ ಇಲ್ಲಿ ನಡೀತಕ್ಕಂಥದ್ದು. ಆಗಮ ಅಂತಂದರೆ ಸಾಹೇಬ್ರು ಹೇಳ್ದಂಗೆ ಅಂದರೆ ಅದನ್ನು ಎಲ್ಲ ರೀತಿಯಲ್ಲಿ ಅದನ್ನು ಒಂದು ಒಳ್ಳೆ ಥರ ಒದಗಿಸ್ಕೊಟ್ಟು, ಜೊತೆಗೆ ಎಲ್ಲರಿಗೂ ಯಾವ್ಯಾವ ಜವಾಬ್ದಾರಿಗಳು ಕೊಡಬೇಕು, ಯಾವ್ಯಾವ ಕೆಲಸಗಳನ್ನ ಯಾರಿಗೆ ಒಪ್ಪಿಸ್ಬೇಕು, ಜೊತೆಗೆ ಯಾವ ರೀತಿ ಪೂಜೆ ಪುನಸ್ಗಳು ನಡೀಬೇಕು, ಅದಕ್ಕೆ ಅಲಂಕಾರ ಯಾವ ರೀತಿ ನಡೀಬೇಕು, ಉತ್ಸವಗಳು ಯಾವ ರೀತಿ ನಡೀಬೇಕು, ಯಾವ್ಯಾವ ಮಂತ್ರಘೋಷಗಳು ನಡೀಬೇಕು, ಅಂದರೆ ಸಕಾಲಕ್ಕೆ ಪ್ರತಿಯೊಂದನ್ನು ಮಾಡ್ತಕ್ಕಂಥದ್ದು ಆಗಮ ಅಂತ ಹೇಳಿ. ಆಗಮ ಶಾಸ್ತ್ರ ಅಂದ್ರೆ ಒಂಥರ ಒಂದು ವಿಶ್ವವಿದ್ಯಾಲಯದ ಕುಲಪತಿ ಇದ್ದಾಗ ಕೆಲವರು ಪ್ರೊಫೆಸರ್ಸ್ ಇರ್ತಾರೆ, ಕೆಲವರು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ, ಕೆಲವು ಸ್ಕೂಲ್ ಟೀಚರ್ಸ್ ಇರ್ತಾರೆ. ಸೊ ಇಟ್ ಡಿಪೆಂಡ್ಸ್. ಬಟ್ ವೈಸ್ ಚಾನ್ಸಲರ್ ಈ ದೇವಸ್ಥಾನದ ಮುಖ್ಯಸ್ಥರು ಆಗಮಿಕರೇ. ಆಗಮಿಕರದ ಅನುಮತಿ ಇಲ್ಲದೆ ಇಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. VC ಸೈನ್ ಬೇಕು. ದೇವಾಲಯದ ಒಳಗಡೆ ಪೂಜೆ ಮಾಡ್ತಾರಲ್ಲ, ದೇವರನ್ನ ಮುಟ್ಟಿ ಪೂಜೆ ಮಾಡ್ತಾರಲ್ಲ, ಆಗಮಿಕರು ಇರ್ತಾರೆ. ಸೊ ಈಗ ಇದ್ರದ್ದು ಮತ್ತೆ ಚಾಮುಂಡೇಶ್ವರಿ ಎರಡು ಆಗಮಿಕರು, ಅಲ್ಲಿರೋರು ಆಗಮಿಕರಲ್ಲ. ಹಾಗೆ ಏನು ಇಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲ, ಇಲ್ಲಿ ಮಾಮೂಲಿ ಇಲ್ಲಿ ಬರ್ತಾ ಇರ್ತೀವಲ್ಲ, ದೇವಸ್ಥಾನದಲ್ಲೇ ಇನ್ವಾಲ್ವ್ ಆಗಿದ್ದಾರಲ್ಲ ನಾವು ದೇವಸ್ಥಾನದ್ದು ಇಲ್ಲಿ ಎಲ್ಲ ಓಡಾಟ. ಸಹವಾಸದಿಂದ ನೀವು ಯಾರು ಸಹವಾಸದಲ್ಲಿ ಇರ್ತೀರಿ ಹಂಗಾಗ್ತೀರಿ ಅನ್ನಕ್ಕೆ. ನೀವು ನೋಡಿ ಉದ್ಯಮನೇ ಬೇರೆ, ನೀವು ಸಹವಾಸದಲ್ಲಿ ಇದು ಆಗಮ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ. ಆಮೇಲೆ ಈ ರಥೋತ್ಸವಕ್ಕೆ ಕಂಗಣ ಕಟ್ಕೊಳ್ಳೋದು ನಾನೇನೆ. ಅಂದರೆ ನಮ್ಮ ಪರಂಪರೆ ಇದು. ಈ ರಥೋತ್ಸವ ನಡೀತದೆ 9 ದಿನಗಳ ಕಾಲ ಇಲ್ಲಿ. ಅದೇ ಇದು ಆಷಾಢದಲ್ಲಿ 9 ದಿನ ಇಲ್ಲಿ ಯಾಗ ನಡೀತದೆ. 2 ಹೊತ್ತು ಯಾಗ ಇಲ್ಲಿ. ಯಾಗ ಏನಪ್ಪಾ ಅಂತಂದ್ರೆ ದೇವತೆಗಳನ್ನ ನಾವು ರಥೋತ್ಸವಕ್ಕೆ ಆಹ್ವಾನ ಮಾಡ್ತೀವಿ. ನಮ್ಮ ತೇರು ನೋಡೋದಕ್ಕೆ ಎಲ್ಲ ದೇವತೆಗಳು ಬರ್ತಾರೆ. ಆ ದೇವತೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಯಾಗ ಮಾಡಿ ಆ ದೇವರನ್ನ ಆಹ್ವಾನ ಮಾಡ್ತೀವಿ ನಾವು, ಬನ್ನಿ ರಥೋತ್ಸವಕ್ಕೆ ಅಂತ. ಅದ್ರದ ಒಬ್ರು ಮುಖ್ಯಸ್ಥರು ಬೇಕು ಅದನ್ನ ನೋಡ್ಕೊಳಕ್ಕೆ. ಅಂದ್ರೆ ಅದಕ್ಕೆ ಬೇರೆ ಹೊಡಿಬೇಕು. ಬೇರೆ ಶಿವನಿಗೆ ಅತ್ಯಂತ ಪ್ರಮುಖವಾದಂಥ ಯಾವ್ದಾರು ಪರಿಕರ ಅಂದ್ರೆ ಅದು ಬೇರೆ. ಬೇರೆ ಅಂದ್ರೆ ಈಗ ನಗಾರಿ ಅಂತ ಹೊಡಿತೀವಲ್ಲ, ಬೇರೆ ಅದು ಹೊಡೆದ್ರೆ ಶಿವ ಹೊರಗಡೆ ಬರೋದು. ಸೌಂಡ್ ಇಂಪಾರ್ಟೆಂಟ್. ಹೌದು, ಸೌಂಡ್ ಅಲ್ಲೇ ಶುರುವಾಗಿರೋದು ಅಂತ ಹೇಳಿದ ಅದೇ ವೈಬ್ರೇಷನ್. ನೀವು ಸೋಮನಾಥದಲ್ಲಿ ಪೂಜೆ ಮಾಡ್ತಾರೆ, ಜ್ಯೋತಿರ್ಲಿಂಗ ಅಲ್ಲಿ ಗುಜರಾತ್. ಅದು ಹೆಂಗಿರ್ತದೆ ಅಂತಂದ್ರೆ ಆ ಪೂಜೆ ಮಾಡೋ ಇದಕ್ಕೆ ದೇವರೇ ಬಂದು ಹೊರಗಡೆ ಬಂದ್ಬಿಡ್ಬೋದು. ಆ ಥರ ಹಂಗಿರ್ತದೆ. ಪಂಡಿತ್ ಅಂತ ಮಾಡ್ತಾರೆ, ಪಂಡಿತರುಗಳು ಅಂತಲ್ಲಿ. ಈ ದೇವರ ಹೆಸರು ಕೆಂಪನಂಜಾಮ್ಮ ಅಂತ. ಇವರು ಕೃಷ್ಣರಾಜ ಒಡೆಯರ ಅಮ್ಮನವರ ಹೆಸರು ಕೆಂಪನಂಜಾಮ್ಮ ಅಂತ. ಅದರ ಮೇಲೆ ಪಾರ್ವತಿ ಹೆಸರಲ್ಲಿ ಇಟ್ಟಿದ್ದಾರೆ. ಬಹಳ ಸುಂದರವಾದ ಪಾರ್ವತಿ ಇದು. ಬನ್ನಿ. ಜಾತವೇದ ಸೇ ಸುನುಮಾ ವಸೋಮ ಮರಾತಿ ಯಥೋ ನಿದಹಾತಿ ವೇದ ಸನ ಪರಿಷತಿ ದುರ್ಗಾಣಿ ವಿಶ್ವಾನಾಮೇವ ಸಿಂಧುಂ ಸುನುಮಾ ವಸೋಮ ಮರಾತಿ ಯಥೋ ನಿದಹಾತಿ ವೇದ ಸನ ಪರಿಷತಿ ದುರ್ಗಾಣಿ ವಿಶ್ವಾನಾಮೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾಂ ಜ್ವಲಂತೀಂ ವೈರೋಚಿನೀಂ ಕರ್ಮ ಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಸಮರ್ಪಯಾಮಿ. ಪಂಚಾಶತ್ ಪೀಠರೂಪಿಣಿ ಪಂಚಾಶತ್ ಪೀಠರೂಪಿಣಿ ಮಾಂ ಪಾಹಿ ಶ್ರೀರಾಜರಾಜೇಶ್ವರಿ. ಪಂಚಾಶತ್ ಪೀಠರೂಪಿಣಿ ಶ್ರೀರಾಜರಾಜೇಶ್ವರಿ. ಪಂಚಾಶತ್ ಪೀಠರೂಪಿಣಿ ಪಂಚದಶಾಕ್ಷರಿ ಪಾಂಡ್ಯಕುಮಾರಿ. ಪಂಚದಶಾಕ್ಷರಿ ಪಾಂಡ್ಯಕುಮಾರಿ. ಪಂಚದಶಾಕ್ಷರಿ ಪಾಂಡ್ಯಕುಮಾರಿ.
ಪಂಚದಶಾಕ್ಷರಿ ಪಾಂಡ್ಯಕುಮಾರಿ ಪದ್ಮನಾಭ ಸಹೋದರಿ ಶಂಕರಿ. ಪಂಚದಶಾಕ್ಷರಿ ಪಾಂಡ್ಯಕುಮಾರಿ ಪದ್ಮನಾಭ ಸಹೋದರಿ ಶಂಕರಿ. ಪಂಚಷಟ್ ಪೀಠರೂಪಿಣಿ ಮಾಂ ಪಾಹಿ ಶ್ರೀ ರಾಜರಾಜೇಶ್ವರಿ. ಪಂಚಷಟ್ ಪೀಠರೂಪಿಣಿ ದೇವಿ ಜಗಜನನಿ. ದೇವಿ ಜಗಜನನಿ ಸಿದ್ರೂಪಿಣಿ. ದೇವಿ ಜಗಜನನಿ ಸಿದ್ರೂಪಿಣಿ. ದೇವಾದಿ ನುತ ಗುರು ಗುಹರೂಪಿಣಿ. ದೇವಿ ಜಗಜನನಿ ಸಿದ್ರೂಪಿಣಿ. ದೇವಾದಿ ನುತ ಗುರು ಗುಹರೂಪಿಣಿ. ದೇಶಕಾಲ ಪ್ರವರ್ಧಿನಿ. ದೇಶಕಾಲ ಪ್ರವರ್ಧಿನಿ ಮಹಾದೇವ ಮನೋಲಾಸಿನಿ ನಿರಂಜನಿ. ದೇಶಕಾಲ ಪ್ರವರ್ಧಿನಿ ಮಹಾದೇವ ಮನೋಲಾಸಿನಿ ನಿರಂಜನಿ. ದೇಶಕಾಲ ಪ್ರವರ್ಧಿನಿ ಮಹಾದೇವ ಮನೋಲಾಸಿನಿ ನಿರಂಜನಿ. ಪಂಚಷಟ್ ಪೀಠರೂಪಿಣಿ ಮಾಂ ಪಾಹಿ ಶ್ರೀರಾಜರಾಜೇಶ್ವರಿ. ಪಂಚಷಟ್ ಪೀಠರೂಪಿಣಿ. ಏನು ಚೆನ್ನಾಗಿ ಹಾಡ್ತೀರಿ ಸರ್ ನೀವು. ಸಂಗೀತ ಕಲ್ತಿದ್ದೀನಿ. ಯಾವುದು ಪ್ರಕಾರ? ಅಮೆರಿಕಾದಲ್ಲಿ ಕಲಿತೆ 5 ವರ್ಷ. ಕರ್ನಾಟಕ ಸಂಗೀತ. ಹಾಂ. ಮಹಾರಾಜರು ಅರಮನೆ ಒಳಗೆ ಆನಂದವಾಗಿ ಮಲ್ಕೊಂಡಿದ್ದಾರೆ. ಯಾರು? ಮೈಸೂರು ಮುಮ್ಮಡಿ ಕೃಷ್ಣರಾಜರು ಆನಂದವಾಗಿ ಮಲ್ಕೊಂಡಿದ್ದಾರೆ. ಆಗ ಈ ತಾಯಿ ಇದ್ದಾಳಲ್ಲ, ನಂಜನಗೂಡಿನಿಂದ ಮೈಸೂರಿಗೆ ಹೋಗುವಾಗ ಮಂಡಕಳ್ಳಿ ಏರೋಡ್ರಮ್ ಅಂತಿದೆ. ಅಲ್ಲಿ ಒಂದು ದೇವಿ ಕೊಳ ಅಂತ, ದೇವಿ ಕೊಳ, ದೊಡ್ಡದು ಕೊಳ. ಆ ಕೊಳದ ಮೇಲೆ ಒಂದೇ ಅಂಕಣದಲ್ಲಿ ಈ ತಾಯಿ ನಿಂತಿದ್ದಾಳೆ. ಅವಳು ಹೇಳ್ತಾಳೆ, ಏ ಮಹಾರಾಜ ಎದ್ದೇಳು ಅಂತ ಇವಳು ಮಹಾರಾಜರಿಗೆ ಹೇಳಿದಾಳೆ. ಎದ್ದೇಳು, ಏನಿದು ಸೌಂಡ್ ಬರ್ತಾ ಇದೆ, ಯಾರು ಇಲ್ವಲ್ಲ ಅಂತ ಹೇಳಿದಾಗ ಆಗ ಎದ್ದು ಮಹಾರಾಜ ಅರಮನೆ ಆನಂದ ಮಾಡ್ಕೊಂಡು ಎದ್ದು ಮಂಚಿನ ಮೇಲೆ ಕೂತ್ಕೊಳ್ತಾರೆ. ಸುತ್ತಲೂ ಯಾರೂ ಕಾಣಲಿಲ್ಲ. ಒಂದು ಧೂಮಕೇತು ಥರ ಬೆಳ್ಳಿಗೆ ಹೊಗೆ ಬಂತು. ನೀನು ಶಿವನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀಯೆ ನೋಡು, ನಾನೇ ಪಾರ್ವತಿ. ನೀನು ನನ್ನನ್ನು ಕರ್ಕೊಂಡೋಗಿ ಶಿವನ ಪ್ರತಿಷ್ಠೆ ಮಾಡ್ತಾರೆ, ಸೇರಿಸು, ನಿನಗೆ ಶುಭವಾಗಲಿ. ಧೂಪ ದೀಪ ನೈವೇದ್ಯ ಒಂದೂ ಇಲ್ಲ, ಶಿಥಿಲವಾಗ್ತಾ ಇದೆ ಕಟ್ಟಡ ಎಲ್ಲ. ನೀನು ನನಗೆ ಇದಾಗಿದೆ, ನೀನು ಕರ್ಕೊಂಡು ಮಾಡು ಅಂತಂದಾಗ ಮಹಾರಾಜ ಕರ್ಕೊಂಡೋಗಿ ತಕ್ಷಣ ಅವರು ಕುದುರೆ ಕಾಡಿ ಮೇಲೆ. ಆಗ ಇಂಥ ಸೌಕರ್ಯ ಇರಲಿಲ್ಲ. 300 ವರ್ಷದ ಕೆಳಗೆ ಕಂಡು ಒಂದು ನೋಡ್ತಾರೆ. ಅವ್ರಿಗೆ ಬಹಳ ಬೇಸರ ಆಯಿತು, ದುಃಖವೂ ಆಯಿತು. ಕರ್ಕೊಂಡೋಗಿ ಅರಮನೆ ಶುದ್ಧೀಕರಿಸಿ ಅಲ್ಲಿಂದ ತಂದು ತಾಯಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಮಹಾರಾಜರ ಹೆಂಡತಿ ಯಾವುದು ಚಾಮರಾಜರ ಹೆಂಡತಿ ಹೆಸರು ಕೆಂಪನಂಜಾಂಬ ಅಮ್ಮಣ್ಣಿ ಅಂತ. ಅದಕ್ಕೆ ಪಾರ್ವತಿಗೆ ಅವ್ರ ತಾಯಿ ಹೆಸರನ್ನೇ, ಮುಮ್ಮಡಿಕೆಯವರ ತಾಯಿ ಹೆಸರನ್ನೇ ಇಲ್ಲಿಗೆ ಇಟ್ಟಿದ್ದಾರೆ. ಆಮೇಲೆ ಈ ಊರಿನಲ್ಲಿ ಆಷಾಢ ಮಾಸದಲ್ಲಿ ಯಾವ ಊರಿನಲ್ಲೂ ರಥೋತ್ಸವ ಇಲ್ಲ, ಈ ಊರಿನಲ್ಲೇ ರಥೋತ್ಸವ. ಆಷಾಢ ಮಾಸದಲ್ಲಿ ಶೂನ್ಯ ಮಾಸ ಅಂತಾರೆ. ಇದು ಶೂನ್ಯ ಮಾಸ ಅಲ್ಲ, ಇದು ಭಕ್ತಿ ಮಾಸ. ಆಷಾಢ ಮಾಸಕ್ಕೆ ಮುಮ್ಮಡಿ ಕೃಷ್ಣರು ಹುಟ್ಟಿದ್ದು ನಕ್ಷತ್ರ ಶ್ರವಣ ನಕ್ಷತ್ರ. ಆ ನಕ್ಷತ್ರಕ್ಕೆ ತಕ್ಕಂತೆ ರಥೋತ್ಸವನ ಇಟ್ಕೊಂಡಿದ್ದಾರೆ ಆಷಾಢ ಮಾಸ ಈ ಊರಿನಲ್ಲಿ ದೇವರು. ಆಮೇಲೆ ಚಾಮರಾಜನಿಗೆ ಇನ್ನೊಂದು ಹೆಸರು ಏನು ಅಂದರೆ ಮಕ್ಕಳ ಚಾಮರಾಜೇಶ್ವರ ಅಂತ. ಅವನ ಮಕ್ಕಳನ್ನೇ ಜಾಸ್ತಿ ಕೊಡ್ತಾನೆ, ಭಾಳ ಒಳ್ಳೆಯ ದೇವರು. ಎಷ್ಟು ಅವ್ನು ಏನೂ ಕೇಳಲ್ಲ, ಅವನು ನೀವು ಕೂತ್ಕೊಂಡು ಕೇಳಿದ್ರೆ ಖಂಡಿತ ಅವ್ನು ಕೊಡ್ತಿದ್ದಾರೆ. ಇಲ್ಲಿ ಈ ಊರಿನಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ರು ಅವರೆಲ್ಲರೂ ಬಹಳ ಅದ್ಭುತವಾಗಿ ಚೆನ್ನಾಗೇ ಇದ್ದಾರೆ. ನಿಮಗೆ ಅತಿಶಯ ಅನುಕೂಲವಾಗಿ ತಾಯಿ ಕೃಪೆ ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ನಮಗೆಲ್ಲ ಅವ್ರಿಗೆ ಇದು ಭಾಳ ಸುಂದರವಾದ ವಿಗ್ರಹ ನೋಡಿ, ಭಾಳ ಪಾರ್ವತಿ ಭಾಳ ಚೆನ್ನಾಗಿದೆ. ಮೂಗುತಿ ನೋಡಿ ಎಷ್ಟು ಚೆನ್ನಾಗಿದೆ. ಹಾಂ, ಆ ಅಲಂಕಾರನೂ ಚೆನ್ನಾಗಿ ಮಾಡಿದ್ದಾರೆ ಇವತ್ತು. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ದೀರ್ಘ ಆಯುಷ್ಮಾನ್ ಭವ ಮನಸೋ ಅಭೀಷ್ಟ ಸಿದ್ಧೇರಸ್ತು
ಸಿದ್ಧಿರಸ್ತು ಆಯುರಾರೋಗ್ಯೈಶ್ವರ್ಯಾಭಿವೃದ್ಧಿರಸ್ತು ಇಷ್ಟ ಸಂಪದಸ್ತು. ಬರ್ತೀವಿ ನಾವು. ಗುರುಗಳೇ, ಈಗ ನೋಡಿ ಒಂದು ದೇವಸ್ಥಾನಕ್ಕೋ ಗುಡಿಗೋ ಹೋಗ್ತೀವಿ, ಅಲ್ಲಿ ಹೋಗಿ ಇನ್ನೇನು ಎಲ್ಲ ಮುಗಿಸಿ ನಾವು ಹೊರಡಕ್ಕೆ ಮುಂಚೆ ಒಂದೆರಡು ನಿಮಿಷ ಕೂರ್ತೀವಿ. ಯಾಕೆ ಅಂದರೆ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದೇ ಒಂದು ವಿಶೇಷ. ಹಾಂ, ಏಕೆಂದರೆ ಯಾವುದೇ ಒಂದು ನಾವು ಮಾಡಿರ್ತಕ್ಕಂಥ ಕರ್ಮಗಳು ಕಳಿಬೇಕಾದ್ರೆ ದೇವಸ್ಥಾನ ಪ್ರಮುಖ. ಏಕೆಂದರೆ ಒಂದು ಸ್ಥಾನದಲ್ಲಿ ಮಾಡ್ತಕ್ಕಂಥ ಪಾಪಕರ್ಮಗಳನ್ನು, ಬ್ರಹ್ಮನಲ್ಲಿ ಮಾಡ್ತಕ್ಕಂಥ ಪಾಪಕರ್ಮಗಳನ್ನು ವಿಷ್ಣುವಲ್ಲಿ ಕಳೆಯೋದಕ್ಕೆ ಅವಕಾಶ ಇದೆ. ಬ್ರಹ್ಮ ವಿಷ್ಣುವಲ್ಲಿ ಮಾಡತಕ್ಕಂಥ ಪಾಪವನ್ನು ಈಶ್ವರನಲ್ಲಿ ಕಳೆಯತಕ್ಕಂಥ ಅವಕಾಶ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಮಾಡತಕ್ಕಂಥ ಯಾವುದೇ ದೋಷಗಳು ಪರಿಣಾಮ ಇದ್ದರೂ ಕೂಡ ಅದನ್ನು ಗುರುಮುಖೇನ ಪರಿಹಾರ ಆಗ್ತೀವಿ. ನಮಗೆ ಗುರು ಇದ್ದಾನೆ, ಗೋವಿಂದ ಇದ್ದಾನೆ, ಗೋ ಇದೆ, ಇದ್ದರೂ ಕೂಡ ಯಾವುದಕ್ಕೆ ಪ್ರಥಮ ನಮಸ್ಕಾರ ಮಾಡ್ತೀರಾ ಅಂತಂದರೆ ಫಸ್ಟ್ ಗುರುವಿಗೆ ನಮಸ್ಕಾರ ಮಾಡ್ತೀವಂತೆ ನಾವು. ಯಾಕೆಂದರೆ ಆ ಗುರು ಮುಖಾಂತರ ಆ ಗೋವಿನ ಪ್ರಭಾವ ಏನಿದೆ, ಗೋವಿಂದನ ಪ್ರಭಾವ ಏನಿದೆ ಅಂತ ತಿಳಿತೀವಿ ನಾವು. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥದ್ದೆಲ್ಲೂ ಕೂಡ ನಿಜ ವಸ್ತುಗಳೇ. ಯಾಕೆ ನೋಡಿ, ಹೂ ಬರ್ತದೆ, ಅದು ಹೂ ಬಂತವರೆಗೂ ಅಲ್ಲಿ ನಮ್ಮ ಕೈಯಿಂದ ಭಗವಂತನ ಸನ್ನಿಧಾನಕ್ಕೆ ಹೋಗೋರು ಅದು ಹೂವೇ. ಅದು ಯಾವಾಗ ಆ ಭಗವಂತನ ಧಾರಣೆ ಮಾಡ್ತೀವಿ ಅಂತ ಪ್ರಸಾದ ಆಗ್ತದೆ. ಅದೇ ರೀತಿಯಾಗಿ ತೀರ್ಥ ತೊಗೊಂಬರ್ತೀವಿ ನಾವು, ಅದನ್ನು ನೀರು ಬರೋವರೆಗೂ ತೀರ್ಥ ನೀರೇ ಅದು. ಯಾವಾಗ ಈಶ್ವರನ ಸ್ಪರ್ಶ ಆಗ್ತದೆ ಅದು ಶುದ್ಧವಾಗಿರ್ತಕ್ಕಂಥ ತೀರ್ಥ ಆಗ್ತದೆ. ಹಣ್ಣು ಕಾಯಿ ಎಲ್ಲ ತರ್ತೀವಿ ನಾವು, ನಮ್ಮ ಕೈಯಿಂದ ಭಗವಂತ ಸನ್ನಿಧಾನಕ್ಕೆ ಕೊರುವಲ್ಲ ಹಣ್ಣು ಕಾಯಿ ಅದು. ಆದರೆ ಆ ಭಗವಂತ ಸನ್ನಿಧಾನಕ್ಕೆ ಹೋದ ತಕ್ಷಣ ಅದೇನಾಗುತ್ತೆ, ಪ್ರಸಾದ ರೂಪವಾಗಿ ಪರಿವರ್ತನೆ ಆಗುತ್ತೆ. ಹೀಗೆ ಮನುಷ್ಯ ತಾನು ಮಾಡಿರ್ತಕ್ಕಂಥ ಪಾಪಕರ್ಮನ ಕಳಿಬೇಕಾದ್ರೆ ಕಲಿಯೋದ್ರಲ್ಲಿ ಬ್ರಹ್ಮನಿಗೆ ಎಲ್ಲೂ ಕೂಡ ಪೂಜೆಗೆ ಅವಕಾಶ ಇಲ್ಲ. ಬ್ರಹ್ಮನ ದೇವಸ್ಥಾನಗಳಿಲ್ಲ. ತಮಿಳ್ನಾಡಲ್ಲಿ ಮಾತ್ರ ಒಂದೇ ಒಂದು ದೇವಸ್ಥಾನ ಇದೆ ಬ್ರಹ್ಮನಿಗೆ ಅಂತೇಳಿ, ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಬ್ರಹ್ಮನಿಗೆ ಅವಕಾಶ ಇಲ್ಲ. ಈ ಕಲಿಯುಗದಲ್ಲಿ ಏನಾಗ್ತದೆ ಅಂತ ಮಾಡಿರ್ತಕ್ಕಂಥ ಕರ್ಮಗಳಿರ್ಬೇಕಾದ್ರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ನಮಗೆ ಲಕ್ಷ್ಮಿ ಅನುಗ್ರಹ ಬೇಕು. ಅಣಿಮ ಲಗಿಮ ಗರಿಮ ಮಹಿಮ ಈಶಿತ್ವ ವಶಿತ್ವ ಪ್ರಾಪ್ತಿ ಅಂತ ಅಷ್ಟಸಿದ್ಧಿಗಳು ಬೇಕು ನಮಗೆ. ಒಂದು ಅಣುವಿನಿಂದ ಬೃಹದಾಕಾರವಾಗಿರತಕ್ಕಂಥ ಶಕ್ತಿ ಮಾಡ್ತಕ್ಕಂಥ ಯೋಗ್ಯತೆ ಇರೋದು ಈಶ್ವರನಿಗೆ. ಹಾಗಾಗಿ ಆ ಈಶ್ವರನ ಐಕ್ಯವಾಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಹೇಳ್ತಕ್ಕಂಥ ಮುಕ್ತಿ ಅಂತಕ್ಕನ್ನೋದು ಬೇಕು. ಎಂಡಿಂಗ್ ಬೇಕಲ್ಲ ಒಂದು ವಸ್ತುಗೆ ಯಾವುದೇ ಆದ್ರೂ, ಸೃಷ್ಟಿ ಸ್ಥಿತಿ ಸಂಹಾರ ಅಂತಕ್ಕಂಥದ್ದು. ಹಾಗಾಗಿ ಭಗವಂತ ಸನ್ನಿಧಾನಕ್ಕೆ ಹೋದರೆ ಆ ಭಗವಂತಲ್ಲಿ ನಾವು ಆ ಗೋಪುರ ಸ್ಥಾನ ಅಂತಕ್ಕಂಥದ್ದು ಬರ್ತದೆ. ಪಂಚಬ್ರಹ್ಮರಲ್ಲಿ ಗೋಪುರ ಅಂತಕ್ಕಂಥದ್ದೊಂದು ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಸ್ಥಾನ. ಆ ಬ್ರಹ್ಮಸ್ಥಾನ ನಾವು ಏನಪ್ಪ ಕೇಳ್ಕೊತೀವಿ ಅಂತಂದರೆ, ಅನಾಯಾಸೇನ ಮರಣಂ, ನನಗೆ ಯಾವುದೇ ಥರವಾಗಿರ್ತಕ್ಕಂಥ ತೊಂದರೆ ಇಲ್ಲದೆ ಮರಣ ಬರಲಿ. ವಿನಾ ದೈನ್ಯೇನ ಜೀವಿತಂ, ನಾನು ಯಾರನ್ನೂ ಕೂಡ ಬೇಡಿ ಕಾಡಿ ಜೀವನ ಮಾಡ್ತಕ್ಕಂಥ ಅವಕಾಶ ನಾನು ಮಾಡಬೇಡ. ದೇಹ ಅಂತೆ ನನ್ನ ಜೀವನಲ್ಲಿರ್ತಕ್ಕಂಥ ಒಂದು ಶರೀರಲ್ಲಿರ್ತಕ್ಕಂಥ ವಾಯು ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಪಾದವನ್ನು ಸೇರಿಸ್ಕೊಳ್ತಕ್ಕಂಥ ಅವಕಾಶವನ್ನು ಕೊಡು ಅಂತ ಕೇಳಿ ಪ್ರಾರ್ಥನೆ ಮಾಡಿ ಅಂಜಲಿಬದ್ಧರಾಗಿ ಅಂತ ಹೆಸರು. ಅಂದರೆ ಎರಡು ಕೈನ ಅಂಜಲಿ ಅಂತಕ್ಕಂಥದ್ದು, ಪುಷ್ಪಾಂಜಲಿ ಅಂತ ಹೇಳ್ತೀವಲ್ಲ ನಾವು, ಹಾಗೆ ಅಂಜಲಿಬದ್ಧವಾಗಿ ಆ ಗೋಪುರ ಸ್ಥಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಅನಂತರ ಹೋಗಬೇಕು ಅಂತಕ್ಕಂಥದ್ದು ಶೈವಶಾಸ್ತ್ರದ ವಿಶೇಷವಾಗಿರ್ತಕ್ಕಂಥ ವಿಚಾರ. ಅದರಿಂದ ಮನುಷ್ಯ ತನ್ನ ಎಲ್ಲ ಸಂಕಷ್ಟಗಳನ್ನು ಹೊಂದಿ ಬರ್ತಾನೆ ದೇವಸ್ಥಾನಕ್ಕೆ. ಆ ಸನ್ನಿಧಾನಕ್ಕೆ ಬಂದ ತಕ್ಷಣ ಯಾವ ರೀತಿ ಹೂವು ಹಣ್ಣು ಕಾಯಿ ಎಲ್ಲ ಮಾರ್ಪಾಡಾಗ್ತದೋ ಹಾಗೆ ಮನುಷ್ಯ ಕೂಡ ಮಾರ್ಪಾಡಾಗ್ತಾನೆ. ಅದರಿಂದ ಸನ್ನಿಧಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಬೇಡ್ಕೊಳ್ತಕ್ಕಂಥದ್ದು ಈ ವಿಚಾರ. ಮತ್ತು ಈಗ ಕೂತ್ಕೊಳ್ಳೋದು ಅದೇ ಕಾರಣಕ್ಕೆ, ಕೂತಿದ್ದು ಹೋಗಬೇಕು ಅಂತಕ್ಕಂಥದ್ದೇ ವಿಚಾರ ಇರ್ತಕ್ಕಂಥ. ಅದು ತುಂಬ ಹೊತ್ತು ಕೂತ್ಕೋಬಾರ್ದು, ಎಷ್ಟು ಬೇಕೋ ನಮ್ಮ ಬೇಡಿಕೆಗಳನ್ನ ಭಗವಂತನ ಅರ್ಪಣೆ ಮಾಡಿ ಹೋಗ್ತಕ್ಕಂಥ. ಇದು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತಕ್ಕಂಥದ್ದು. ಹಾಗಾಗಿ ಅವರು ಅಮೇರಿಕಾದಲ್ಲಿ ಇದ್ದರೂ ಕೂಡ ನಮ್ಮ ಒಂದು ಮೂಲ ಸಂಸ್ಥಾನಕ್ಕೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಬರೆದಿರ್ತಕ್ಕಂಥದ್ದು ಭಾಳ ವಿಶೇಷ. ಜನನಿ ಅಂದರೆ ತಾಯಿಗಿಂತ ಬೇರೆ ವಸ್ತು ಯಾವುದೂ ಇಲ್ಲವೇ ಇಲ್ಲ. ಜನ್ಮಭೂಮಿಯಿಂದ ಹುಟ್ಟಿರ್ತಕ್ಕಂಥ ಕ್ಷೇತ್ರ, ಅದಕ್ಕಿಂತ ಬೇರೆ ಯಾವುದು ಬೇಕಾಗಿಲ್ಲ. ಇವೆರಡೂ ಎಲ್ಲಿರ್ತೋ ಅಲ್ಲಿ ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಬೇರೆ ಜಾಗನೇ ಇಲ್ಲ ಅಂತಕ್ಕಂಥ ಇದರ ಅರ್ಥ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತಕ್ಕಂಥದ್ದು. ನಾನು ಬೆಳಗ್ಗೆ ಹೇಳಿದೆ, ಹೌದು ನಮಗೆ ಇದೇ ಮಾತನ್ನು ನಾನು ಹೇಳಿದೆ. ನೀವು ಯಾಕೆ ಬರ್ತಾ ಇರ್ತೀರಾ ಅಂತ ಕೇಳಿದ್ರಿ. ಅಂದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ನಾನೇ ಹೇಳಿದೆ. ಅವ್ರ ಬಾಯಿಂದ ಅವರು ಅದೇ ಮಾತು ಬಂತು. ಸೊ ಅದೊಂದು ನನಗೆ ಇಲ್ಲಿ ಬರದೇ ಹೋದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ. ಸೊ ಇಲ್ಲಿ ಬಂದು ನಮ್ಮ ಮನೆ ಹಾಲ್ನಲ್ಲಿ ಒಂದು ಪಂಚೆ ಉಟ್ಕೊಂಡು ಒಂದು ಬನಿಯನ್ನು ಹಾಕ್ಕೊಂಡು ಕೂತ್ಕೊಂಡ್ರೆ ಆ ಥರ ಆನಂದ ಎಲ್ಲೂ ಸಿಗಲ್ಲ. ಅಂದರೆ ನೋಡಿ, ನೀವು ಇಲ್ಲಿ ಬರ್ತೀರಾ ಹೋಗ್ತೀರಾ, ಲಕ್ಷಗಟ್ಟಲೆ ಖರ್ಚು ಬರುತ್ತೆ. ಅಥವಾ ಅದೇ ಇದು ಇಲ್ಲಿ ಬರೋ ಸಮಯನೇ ನಿಮ್ಮ ಅಮೆರಿಕದಲ್ಲಿ ಖರ್ಚು ಮಾಡಿದರೆ ನೀವು ಇನ್ನಷ್ಟು ಲಕ್ಷಗಳನ್ನು ದುಡಿಬೋದು. ಅದ್ಯಾಕೆ ನಮ್ಗೆ ದೇವ್ರು ಎಷ್ಟು ಕೊಟ್ಟಿದ್ದಾನೋ ಅಷ್ಟೇ ಎಷ್ಟು ಊಟ ಮಾಡೋಕ್ಕಾಗುತ್ತೆ ಸರ್? ಇಷ್ಟೇ. ನಿಮಗೆ ಕೋಟಿ ಇದ್ದರೂ ಅಷ್ಟೇ ಮಾಡ್ತೀರಾ, 10 ಕೋಟಿ ಇದ್ದರೂ ಅಷ್ಟೇ ಮಾಡ್ತೀರಾ, 100 ಕೋಟಿ 1000 ಕೋಟಿ ಲಕ್ಷ ಕೋಟಿ ಕೋಟಿ ಇದ್ದರೂ ಕೂಡ ಊಟ ಮಾಡೋದು ಇಷ್ಟೇ.
ಅದೆಲ್ಲ ನೋಡೋದು ದೇವ್ರು ಕೊಡ್ತಾ ಇದ್ದಾನೆ, ದೇವ್ರ ಇಷ್ಟ ಅದು. ಕೃಷ್ಣನಿಗೆ ಕುಚೇಲ ಬರ್ತಾನಲ್ಲ, ಅವ್ನು ಕೊಡ್ತಕ್ಕಂಥ ಇದು ಅವಲಕ್ಕಿನೇ ಅವನಿಗೆ ಅಮೃತ ಆಗ್ತದೆ. ಆದರೆ ಕುಬೇರನ ಅಷ್ಟೊಂದು ಆಸ್ಥಾನ ಇದ್ರೂ ಕೂಡ ಅವನು ಕೃಷ್ಣ ಏನು ಇಷ್ಟಪಡಲ್ಲ ಅದಕ್ಕೆ. ಹಾಗಾಗಿ ನಮ್ಮ ಮೂಲತಃ ಏನಿದೆ ಅದೇ ವಿಶೇಷ. ಹಣಕಾಸು ಇವೆಲ್ಲ ಏನಿದ್ರು ಕ್ಷಣಿಕ ಪ್ರಪಂಚದಲ್ಲಿ. ನಾವು ಮಾಡ್ತಕ್ಕಂಥ ಭಗವಂತನ ಸೇವೆ ಅದೇ ನಮಗೆ ನಿರಂತರವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈಶತ್ ತುಷ್ಟ ವೃಷ್ಟಿದಾತಿ ಅಂತ ಹೇಳಿ, ವ್ಯಾಪಾರಿ ತುಷ್ಟ ಮುಷ್ಟಿದಾತಿ ಅಂತ. ವ್ಯಾಪಾರಿಗೆ ಸಂತೃಪ್ತಿ ಆದರೆ ಒಂದು 10 ರೂಪಾಯಿ 5 ರೂಪಾಯಿ ಸೋಡಿ ಬಿಡ್ಬೋದು. ಒಬ್ಬ ಸನ್ಯಾಸಿಗೆ ತೃಪ್ತಿ ಆದರೆ ಒಂದು ಹಣ್ಣು ಒಂದು ಮಂತ್ರಾಕ್ಷತೆ ಕೊಡ್ಬೋದು, ಅಷ್ಟು ಇನ್ನೇಷಕ್ಕೆ ಕೊಡೋಂಗಿಲ್ಲ. ಒಂದು ಭಾರ್ಯ ತಷ್ಟದಿ ದದಿ ಮೂತ್ರಪಾನಮಂತ, ಹೆಂಡತಿಗೆ ತೃಪ್ತಿ ಆದರೆ ಗಂಡನ ತೃಪ್ತಿ ಪಡಿಸ್ತಾಳೆ ಅವಳು. ಆದರೆ ಈಶತ್ ತುಷ್ಟೋ ವೃಷ್ಟಿದಾತಿ ಅಂತೇಳಿ ಈಶ್ವರ ತೃಪ್ತಿ ಆದರೆ ವೃಷ್ಟಿನೇ ಕೊಡ್ತಾನೆ ಅವನು ಅಂತಕ್ಕಂಥದ್ದು. ಏನು ಬೇಕಾದ್ರೂ ಕೊಡ್ತಾರೆ. ಏನು ವೃಷ್ಟಿ ಅಂತ ನಾವು ತಡ್ಕೊಳಕ್ಕೆ ಆಗಲ್ಲ. ಅನ್ಲಿಮಿಟೆಡ್ ಇದು ಕಂಟ್ರೋಲಬಲ್. ಎಷ್ಟು ಚೆನ್ನಾಗಿರೋದು. ಭಾಳ ಅವ್ರ ಹತ್ರ ಕೇಳಿದ್ರೆ ಭಾಳ ಗಂಟೆ ಕಟ್ಲ ಕೂತ್ಕೋಬೋದು. ಬರ್ತೀವಿ, ತುಂಬ ಸಂತೋಷ. ನಿಮ್ಮ ಮಣಿ ನಂಗೆ ಭಾಳ ಇಷ್ಟ ಆಯಿತು, ಚೆನ್ನಾಗಿದೆ ನೋಡಿ. ಅಂಬರಮಾಲ ಅಂತ ಹೇಳಿ ದೇವಿ ಆರಾಧನೆ ಮಾಡೋರು.